ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಉರುಳಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಉರುಳಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ಹಸಿರಗಾವಲಲ್ಲಿ ನನ್ನನ್ನು ಮೇಯಿಸುವರು, ತಂಪಾದ ಬುಗ್ಗೆಯಿಂದ ದಾಹ ತಣಿಸುವರು. ಹಸಿರಗಾವಲಲ್ಲಿ ನನ್ನನ್ನು ಮೇಯಿಸುವರು, ತಂಪಾದ ಬುಗ್ಗೆಯಿಂದ ದಾಹ ತಣಿಸುವರು. ಉಜ್ಜೀವಗೊಳಿಸುವನು ನನ್ನ ಪ್ರಾಣವನ್ನು, ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ವೈರಿಗಳ ಎದುರಲ್ಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಕೃಪೆಯ ತೋರುವನು, ಜೀವಮಾನವೆಲ್ಲ ಶುಭವ ತೋರುವನು, ಶುಭವ ತೋರುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಉರುಳಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಉರುಳಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಉರುಳಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಉರುಳಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನೋ ಭಯವಿಲ್ಲ. ಕಡಲಲ್ಲಿ
ನೀನು ನಮ್ಮ ಪಕ್ಷವಾಗಿರುವಾಗ, ನೀನು ನಮಗೆ ಆಶ್ರಯ ದುರ್ಗವಾಗಿರುವಾಗ ನಮಗೆ ಯಾವ ಕೊರತೆ, ಯಾವ ಸಮಸ್ಯೆ ಇಲ್ಲ ರಾಜ. ನೀನು ನಮ್ಮನ್ನು ನಡೆಸುವವನಾಗಿದ್ದೀಯ ಸ್ವಾಮಿ. ನಿನಗೆ ಕೋಟಿ 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 ಸ್ತೋತ್ರ ರಾಜ. ವಿಶೇಷವಾಗಿ ಕೂಟವನ್ನು ಆರಾಧನೆಯನ್ನು ಆಶೀರ್ವದಿಸು. ಕೂಟದ ಮಧ್ಯದಲ್ಲಿ ಆರಾಧನೆ ಮಧ್ಯದಲ್ಲಿ ಇಳಿದು ಬರುವಂತೆ ಪ್ರಾರ್ಥಿಸ್ತೇವೆ. ನಿನ್ನ ಪ್ರಸನ್ನತೆ ಕ್ರಿಯೆ ಆಗಲಿ, ಅದ್ಭುತಗಳ ಅತಿಶಯಗಳು ನಡೆಯಲಿ. ಎಲ್ಲ ಕೆಡುಕನ ಆಲೋಚನೆಗಳು, ತಂತ್ರಗಳು, ಸೈತಾನ ಕಾರ್ಯಗಳು ನಜರೇತನಾದ ಯೇಸುವಿನ ಹೆಸರಲ್ಲಿ ಮುರಿಯಲ್ಪಡಲಿ. ನಿನ್ನ ಶಕ್ತಿ ಪ್ರಕಟವಾಗಲಿ ರಾಜ. ನೀನು ಆಶೀರ್ವಾದ ಮಾಡಿ ಇಳಿದು ಬಂದು ಈ ಆರಾಧನೆ ಮಧ್ಯದಲ್ಲಿ ವಾಸ ಮಾಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ರಮಲ ಶೆದರೆಲೆ ಬೆರಕ್ಕುದಲ ಬರಬಲಬ, ಓ ರಮಲ ಶೆದರೆಲೆ ಬೆರೆ ಬರಕ್ಕದಲ ಬರಬಲಬ. ಈ ಆರಾಧನೆ ನಿನಗಾಗಿ ಸ್ವಾಮಿ. ನೀನು ಇಳಿದು ಬಂದು ವಾಸ ಮಾಡು ರಾಜ. பரலோகமே உம்மை துதிப்பதா, கர்த்தாவே அங்கே வாழ்கிறேன். ஆலயத்தில் உம்மை துதிக்கிறோம், கர்த்தாவே எழுந்தருளும். பரலோகமே உம்மை துதிப்பதா, ஆலயத்தில் உம்மை துதிக்கிறோம், கர்த்தாவே எழுந்தருளும். துதிக்கிறோம், துதிக்கிறோம், ஒன்றாக கூடி துதிக்கிறோம். அல்லேலூயா. துதிக்கிறோம், துதிக்கிறோம், ஒன்றாக கூடி துதிக்கிறோம். பரலோகமே உம்மை துதிப்பதா, கர்த்தாவே அங்கே வாழ்கிறேன். உம் ஆலயத்தில் உம்மை துதிக்கிறோம், கர்த்தாவே எழுந்தருளும். உந்தன் நாமம் உயர்த்தும் இடத்தில் அங்கே வாசம் செய்வேன். அங்கே வாசம் துதிக்கிறோம், துதிக்கிறோம், ஒன்றாக கூடி துதிக்கிறோம். அல்லேலூயா. துதிக்கிறோம், துதிக்கிறோம், ஒன்றாக கூடி துதிக்கிறோம். துதிக்கிறோம், 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 ஒன்றாக கூடி துதிக்கிறோம். Holy presence shall come upon this place. ஆலயத்தில் உம்மை துதிக்கிறோம், கர்த்தாவே எழுந்தருளும். பரலோகமே உம்மை துதிப்பதா, கர்த்தாவே அங்கே வாழ்கிறேன். ஆலயத்தில் உம்மை துதிக்கிறோம், கர்த்தாவே எழுந்தருளும். துதிக்கிறோம், துதிக்கிறோம், ஒன்றாக கூடி துதிக்கிறோம். அல்லேலூயா. துதிக்கிறோம், துதிக்கிறோம், ஒன்றாக கூடி துதிக்கிறோம். அல்லேலூயா. துதிக்கிறோம், துதிக்கிறோம், ஒன்றாக கூடி துதிக்கிறோம். பரலோகமே உம்மை துதிப்பதா, கர்த்தாவே அங்கே வாழ்கிறேன். உம் ஆலயத்தில் உம்மை துதிக்கிறோம், கர்த்தாவே எழுந்தருளும். சொல்லுவோம். பரலோகமே உம்மை துதிப்பதா, எங்கள் மத்தியில் இறங்கி வாரும். கர்த்தாவே நம்ம மத்தியில் எழுந்து பண்ணி இயேசுவே, நம்ம மத்தியில் நீ சலிசிராதா. ஆலயத்தில் உம்மை துதிக்கிறோம், கர்த்தாவே எழுந்தருளும். மகாபரிசுத்தனே, ನಮ್ಮ ಮಧ್ಯದಲ್ಲಿ ನೀ ಚಲಿಸುವಂತೆ ಬೇಡ್ತೀವಿ ರಾಜ. ಆದರೆ ಆಳ್ವಿಕೆ ನಮಗೆ ತರುವಂತೆ ಬೇಡ್ತೀವಿ ಸ್ವಾ. ಓ ರಬಲ ಶೆಕೆದರೆಲೆ ರಬಲ ಬರಬಲ ಬರದಲ ಬರ
ರುದಲ ಮನಕದರಿದಿಲೆ ಬೆರಬಲ ಬಶದರಿದಲ ಬರಕುದಲ ರುದಲ ಮನಕದಿರಿ ಅಂದರದಲ ಬರಬಲ ಬಶದರಿದಲ ಬರಕುದಲ. ಓ ನಿನ್ನ ಮಹಾಪ್ರಸನ್ನತೆ ನಮ್ಮದಲ್ಲಿರುವುದಕ್ಕಾಗಿ ಸ್ತೋತ್ರ. ನೀನು ನಮಗಾಗಿ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಈಗಲೇ ಒಂದು ಕಾರ್ಯ ಮಾಡಿಸುವೆ. ಓ ರಾಮಲ ಶವ ಬಾಬಾ 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 ರಿ ಬಾಬಾ ಬೋಷಕೆದರಲೆಬೆ ರುದಲ ಮನಕದಿರಿದಿಲೆ ಬೆರದಲ ಬರಬಲ ಬಲ ಬಶದರಲ ಬಲ ಬರಕದಲ ಬ. ಓ ನಿನ್ನ ಅಧಿಕವಾದ ಪ್ರಸನ್ನತೆ ನಮ್ಮದಲ್ಲಿ ಚಲಿಸಲಿ ರಾಜ. ನಮ್ಮನ್ನು ನಾವು ತಗ್ಗಿಸಿ ನಿನ್ನ ಹೆಚ್ಚಿಸ್ತೇವೆ ಯೇಸುವೇ. ನೀನು ಅತ್ಯಧಿಕವಾದ ಕಾರ್ಯಗಳನ್ನು ನಮ್ಮದಲ್ಲಿ ನಡೆಸಪ್ಪ. ನಾವು ಬಲಹೀನರಾಗುವಾಗಲೇ ನಿನ್ನ ಬಲ ಬಂದು ಪೂರ್ಣ ಸಾಧಕವಾಗುವುದಂತ ನಿನ್ನ ವಾಕ್ಯ ಹೇಳುತ್ತೆ ಸ್ವ. ಈಗಲೇ ನಮ್ಮ ಬಲಹೀನತೆಗಳಲ್ಲಿ ನಿನ್ನ ಬಲ ಇಳಿದು ಬರಲಿ ರಾಜ. ಎಲ್ಲ ಬಾಯಿ ತರದ ಯೇಸುವಿಗೆ ಹೇಳಿಸಪ್ಪ, ನಿನ್ನ ಬಲ ನನ್ನ ಮೇಲೆ ಬಿಡುಗಡೆ ಆಗಲಿ ರಾಜ. ಓ ರಾಮಲ ಶೆದೆಲೆಬೆ ಓ ರಕದಲ ಮಲ 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 ಶಬಬ. Oh Jesus, oh Ramala Shekedrele bara bara, oh Ramala Shekedrele berakadaವೆಲ್ಲ ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. ಯೇಸಪ್ಪ, ನಿನ್ನ ಬಲ ನನಗೆ ಬೇಕು ರಾಜ. ನನ್ನ ಬಲ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ರಾಜ. ನಿನ್ನ ಬಲ ಬರುವಾಗ ಅದ್ಭುತಗಳು ನಡೆಯುತ್ತೆ ಯೇಸುವೇ. ಓ ರಾಮಲ ಶಕದರಲ ಬಲ ಬಲ ஊற்றிடுமே உந்தன் வல்லமையை இந்த நாளில் எங்கள் மேலே ஊற்றிடுமே. வல்லமையை இந்த நாளில் எங்கள் மேலே வல்லமையோடு ஊற்றிடுமே. வல்லமையை இந்த நாளில் எங்கள் மேலே ஊற்றிடுமே. வாக்கினியை இந்த நாளில் எங்கள் மேலே வல்லமையோடு வல்லமை வல்லமை தாருமே. என் தேசத்தை உமக்காய் கலக்கிட அபிஷேகம் அபிஷேகம் ஊற்றுமே. ஆனல் கொண்டு உமக்காய் வாழ்ந்திட வல்லமை வல்லமை ஊற்றுமே. தேசத்தை உமக்காய் கலக்கிட அபிஷேகம் அபிஷேகம் ஊற்றுமே. ஆனல் கொண்டு உமக்காய் வாழ்ந்திட ஊற்றிடுமே. வல்லமையை இந்த நாளில் எங்கள் மேலே. ಓ ದೇಶಪ್ಪ, ನಿನ್ನ ಬಲವನ್ನು ನಮ್ಮ ಮೇಲೆ ಈಗಲೇ ನೀನು ಬಿಡುಗಡೆ ಮಾಡಿ. ನಿನ್ನ ಶಕ್ತಿಯನ್ನು ಈಗಲೇ ನಮ್ಮ ಮೇಲೆ ಬಿಡುಗಡೆ ಮಾಡಿ. வல்லமை வல்லமை தாருமே. தேசத்தை உமக்காய் கலக்கிட அபிஷேகம் அபிஷேகம் ஊற்றுமே. ஆனல் கொண்டு உமக்காய் வாழ்ந்திட வல்லமை வல்லமை தாருமே. என் தேசத்தை உமக்காய் கலக்கிட அபிஷேகம் அபிஷேகம். ಯೇಸುವಿನ ವಲ್ಲಮೆಯುಳ್ಳ ನಾಮದಲ್ಲಿ ಕೊಂಡು ಯೇಸುವಿನ ಬಲವಾದ ನಾಮದ ಮೇಲೆ ಯೇಸುವಿನ ನಾಮದಲ್ಲಿ நாளில் செய்தது போல அக்கினியின் நாவுகள் பொழிந்திடுமே. நாளில் செய்தது போல அக்கினியின் நாவுகள் பொழிந்திடுமே. அப்போஸ்தல நாட்களில் செய்தது போல இன்னும் செய்ய வேண்டுமே. அப்போஸ்தல நாளில் செய்தது போல
ಸದರಲ ಬರಕದಲ ಬಲಬ ಇರುದುಲು ಮನಕದುರಿದಿಲಿ ಬರಬಲ ಬಲಬ ಸದರದಲ ನಿನ್ನೆ ಇದಾಗ ಇವತ್ತಿದಾಗ ನಿರಂತರವಾಗಿರುವ ದೇವರು ನೀವು ರಾಜ. ನಮ್ಮ ಮೇಲೆ ನಿನ್ನ ಬಲ ಬಂದಿರೋದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಮುಂದೆ ನಾನೊಬ್ಬನಿಯಾಗಿ ನಾವೇ ಸಮಸ್ಯೆಗಳನ್ನ ಎದುರಿಸಲ್ಲ. ನಮ್ಮ ಮಧ್ಯೆ ನೀವಿದ್ದೀರ ರಾಜ, ನಮ್ಮ ಜೊತೆಯಾಗಿ ನೀವಿದ್ದೀರ ರಾಜ. ನೀವೆಲ್ಲವನ್ನ ನೋಡಿಕೊಳ್ಳುವವರಾಗಿದ್ರೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲ ನಾವು ಕೈಗಳನ್ನು ಎತ್ತಿ ಏಸಪ್ಪ, ನಿನ್ನಲ್ಲಿ ಜೀವಿಸುವ ನಮಗೆ ಯಾವಾಗಲೂ ಜಯ ಇದೆ ರಾಜ. ನಿಮ್ಮಲ್ಲಿ ಜೀವಿಸುವ ನಮಗೆ ಯಾವಾಗಲೂ ಜಯ ಇದೆ ಯೇಸುವೆ. ನೀನು ಜಯವನ್ನು ಅನುಗ್ರಹಿಸುವ ದೇವರು. ಓ ರಾಮಲ ಶಕದರಲ ಬರ ಬಲ ಬಲ ಓ ರಾಮಲ ಶೆದರೆಲೆ ಬೆರಕದಲ ಬರ ಬಲ ಉರಕದಲ ಮನ ಮಲ ಮನ ಮಲ ಶದರದಲ. ಓ ಜೀಸಸ್, ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಮುಂದೆ ಸಾಗುವ ಮುಂದೆ ಸಾಗುವ ಜಯ ಗೋದಾರಿಸುವ ಮುಂದೆ ಸಾಗುವ ಜಯ ಗೋದಾರಿಸುವ. ಗರಿಗಳ ಕೈಯಲ್ಲಿಡಿದು ಗರಿಗಳ ಕೈಯಲ್ಲಿಡಿದು ನಾವು ಹೊಸನ ಹಾಡುವೆನು ನಾವು ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಆಮೆನ್. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲ ಪರವಾಗಿ ಜಯ ಬಂದಿದೆ. ಆಮೆನ್. ನೀವು ಯಾವ ವಿಷಯದಲ್ಲಿ ಓಡಾಡ್ತಾ ಇದ್ದೀರಾ ಅದರಲ್ಲಿ ಯೇಸು ಜಯ ಕೊಟ್ಟಿದ್ದಾರೆ. ಯೇಸು ನನ್ನ ಜೊತೆಲಿದ್ದಾರೆ. ಕ್ರಿಸ್ತನಲ್ಲಿ ಜೀವಿಸುವ ನನಗೆ ಯಾವಾಗಲೂ ಜಯ. ಆಮೆನ್. ಜಯ ಇರೋರು ಹೆಂಗಾಡ್ಬೇಕಾಡು, ಹೆಂಗಾಡ್ಬೇಕು. ಒಂದು 10 ಜನ ನಿಮ್ ಜೊತೆ ಯಾವ್ದೊಂದ್ರಲ್ಲಿ ಪೈಪೋಟಿಯಲ್ಲಿದ್ದಾರೆ ಅನ್ಕೊಳ್ಳಿ. ಅದ್ರಲ್ಲಿ ನೀವು ಗೆದ್ರೆ ಏನ್ ಮಾಡ್ತೀರಾ? ಕುಣಿತೀರಾ ಇಲ್ಲವ? ಇಲ್ಲಿ ನೋಡಿದ್ರೆ ಆ ಜಯ ವಾಪಸ್ ಹೋಗ್ಬಿಡೋ ಮಟ್ಟ ಇದೆ. ಇವಾಗಲಿ ಜಯನ ಬಿಡಲ್ಲ ನಾನು ಅಂದ್ಕೊಳ್ತೇನೆ. ಆಮೆನ್. ಯಾರಲ್ಲಿ ಜೀವಿಸ್ತಾ ಇದೀವಂತೆ ನಾವು? ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆಮೆನ್. ಎಷ್ಟು ಜನ ರೆಡಿ? ಜಯ ಹೊಂದ್ಕೊಳ್ಳೋ ರೀತಿಯಲ್ಲಿ ಕೈ ತಟ್ಟಿ ಚೆನ್ನಾಗಿ ಬಾಯಿ ತೆರೆದು ಅರಿಕೆ ಮಾಡೋರು ಆಡೋರ್ಗೆ ಈ ವಾರ ಮುಗಿಯೋದ್ರೊಳಗಡೆ ನಿಮ್ಗೆ ಜಯ ಸಿಕ್ಕಿದೆ. ಎಸ್, ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು. ಎಸ್, ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆ ಜಯ ಜಯ.
ಯೇಸುವಿನ ನಾಮದಲ್ಲಿ. Thank you Lord. ಇವತ್ತು ನಿನ್ನ ಮಕ್ಕಳಿಗೆ ಜಯ ಉಂಟಾಗಿದೆ ರಸ. ನೀನೇ ನನ್ನ ಪಕ್ಷವಾಗಿ ಯುದ್ಧ ಮಾಡೋ ದೇವರು. ನಮಗೆ ಯಾವ ಭಯ ಇಲ್ಲ ರಚ. ಏನೇ ಕಷ್ಟ ಬಂದಿದ್ರು ನನಗೊಂದು ಗೊತ್ತು, ನನಗಾಗಿ ಯುದ್ಧ ಮಾಡೋದಕ್ಕೆ ನನ್ನ ಯೇಸು ಇದ್ದಾರೆ, ನನಗೆ ಜಯ ಕೊಡೋದಕ್ಕೆ ನನ್ನ ಯೇಸು ಇದ್ದಾರೆ. ನೀವು ನಮ್ಮನ್ನ ಕೈ ಬಿಡೋ ದೇವರಲ್ಲ ರಾಜ, ನೀವು ನಮ್ಮನ್ನ ಕೈ ಹಿಡಿಯೋ ದೇವರೇಸುವೆ. ಸ್ತೋತ್ರಪ್ಪ. ಇರುವ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ನಿನ್ ಜಯ ಉಂಟು ಮಾಡಿರೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಕಷ್ಟಗಳು, ಯುದ್ಧಗಳು, ಸಮಸ್ಯೆಗಳು, ಹೋರಾಟಗಳು ಹಿಂದೆ ನೀಕಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮ ಮಹಿಮೆ ಪಡುವುದಾಗ. ಎಷ್ಟೋ ದಿನಗಳಿಂದ ಪ್ರಯಾಸ ಪಡ್ತಾ ಇದ್ದೀವಿ, ಹೋರಾಡ್ತಾ ಇದ್ದೀವಿ, ನನಗೆ ಜಯನೇ ಸಿಗ್ಲಿಲ್ವೇ ಅಂತ ಕೂಗಿ ಕರೀತಾ ಇರೋ ಮಕ್ಕಳಿಗೆ ಇವತ್ತು ನಿನ್ನ ಹೆಸರ ನಿಮಿತ್ತ ಜಯ ಉಂಟಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮ ಮಹಿಮೆ ಪಡಲಿ. ಎಲ್ಲಾ ಕಾರ್ಯದಲ್ಲಿ ಘನ ಸ್ತುತಿ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಕೊನೆಯದಾಗಿ ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಿ. ಆಮೆನ್. ಹಲ್ಲೆಲೂಯಾ. ಆ ಪರಿಶುದ್ಧನಾದ ಉನ್ನತವಾದ ಕರ್ತನೇ, ನಿನ್ನ ವಾಕ್ಯ ಭಾಗಕ್ಕೆ ನಾವು ಬಂದಿದ್ದೀವಿ. ನೀನು ಪರಿಶುದ್ಧಾತ್ಮನಾಗಿ ನಮ್ಮೊಡನೆ ಮಾತನಾಡುವಂತೆ ಬೇಡ್ತೀವಿ. ನೀನ್ ತಾನೇ ನಿನ್ನ ವಾಕ್ಯದೊಡನೆ ನಮ್ಮನ್ನು ಬೋಧಿಸು. ನಿನ್ನ ವಾಕ್ಯವೇ ಸತ್ಯವಾಗಿದೆ, ಅದನ್ನು ತಿಳ್ಕೊಳ್ಳುವಾಗಲೇ ನಾವೆಲ್ಲರೂ ಬಿಡುಗಡೆಯಾಗುವವರಾಗಿದ್ದೇವೆ. ಆ ತಿಳ್ಕೊಳ್ಳುವ ಜ್ಞಾನವನ್ನ ನಿನ್ನ ಆತ್ಮನನ್ನು ನಮ್ಮ ಎಲ್ಲರಿಗೆ ಅನುಗ್ರಹಿಸಿ ವಾಕ್ಯವನ್ನು ಗ್ರಹಿಸಿಕೊಂಡು ಬಿಡುಗಡೆಯಾಗಿ ಫಲ ಕೊಡುವ ರೀತಿಯಲ್ಲಿ ನಾವು ಜೀವಿಸೋದಕ್ಕೆ ಕೃಪೆಯನ್ನು ಅನುಗ್ರಹಿಸಿ. ವಾಕ್ಯ ಒಬ್ಬೊಬ್ಬರ ಜೀವಿತವನ್ನು ಬದಲಾಯಿಸಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾರು ಗುರುವಾರ ಸರ್ವಿಸ್ಗೆ ಬಂದಿಲ್ಲ, ಇಲ್ಲಿ ಮಿರಕಲ್ ಸರ್ವಿಸ್ ಪ್ರಾರಂಭ ಆಗಿದೆ. ಗುರುವಾರದೊತ್ತು 6:30 ಸಾಯಂಕಾಲ 6:30 8 ಗಂಟೆವರೆಗೂ ಇಲ್ಲಿ ಮಿರಕಲ್ ಸರ್ವಿಸ್ ನಡೆಯುತ್ತೆ. ಯಾರೆಲ್ಲ ಸಾಧ್ಯ ಆಗುತ್ತೆ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರು ಉನ್ನತವಾದ ಅದ್ಭುತಗಳನ್ನ, ಅತಿಶಯಗಳನ್ನ ಮಧ್ಯೆ ನಡೆಸುವವರಾಗಿದ್ದಾರೆ. ಆಮೆನ್. ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾಗಿ ಕಣ್ಗಳನ್ನು ಮುಚ್ಚಿ ಕೈಗಳನ್ನೆತ್ತಿ ದೇವರ ಹತ್ರ ಕೇಳಿ, ಏಸಪ್ಪ ನನ್ನ ಜೊತೆಲಿ ಮಾತಾಡಿ. ನಿಮಗೆ ಮರೆಯಾಗಿರುವುದು, ನಿಮ್ಮ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ನೀವೆಲ್ಲವನ್ನ ಮಾಡುವುದಕ್ಕೆ ಶಕ್ತರಾಗಿದ್ದೀರಿ. ಸಭೆಯಲ್ಲಿ ನೀವಿದ್ದೀರಿ ಎನ್ನುವ ನಂಬಿಕೆಯಿಂದ ನಾವು ನಿನ್ನನ್ನು ಎದುರು ನೋಡಿ ಬಂದಿದ್ದೀವಿ. ಉನ್ನತವಾದ ಅದ್ಭುತಗಳ ಈ ಜಾಗದಲ್ಲಿ ನಡೆಯಲಿ, ಅತಿಶಯಗಳ ಈ ಜಾಗದಲ್ಲಿ ನಡೆಯಲಿ, ಆಶ್ಚರ್ಯಕರವಾದ ಕಾರ್ಯಗಳು ಈ ಜಾಗದಲ್ಲಿ ನಡೆಯಲಿ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗಲೂ ನಿನ್ನ ದಾಸರಾದ ನಮ್ಮನ್ನು ಮರೆಮಾಡಿ ಸಭೆಯೊಟ್ಟಿಗೆ ನೀವು ಮಾತಾಡಿ ಎಲ್ಲ ಸೈತಾನ ಕ್ರಿಯೆಗಳನ್ನು ಲಯಪಡಿಸಿ ಎಲ್ಲರ ಮನಸ್ಸುಗಳನ್ನ, ಆಲೋಚನೆಗಳನ್ನ ನಿನ್ನ ವಾಕ್ಯದ ಕಡೆಗೆ ತಿರುಗಿಸಿ ಒಬ್ಬೊಬ್ಬರ ಜೀವನದಲ್ಲಿ ವಾಕ್ಯ ಇವತ್ತು ಅದ್ಭುತವಾಗಿ ಕಾರ್ಯ ಸಾಧಿಸಿ ಉನ್ನತ ಸ್ಥಿತಿಗೆ ತರುವಂತೆ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ. ಯೇಸು. ಆಮೆನ್. ಎಲ್ಲ ಇವತ್ತಿನ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. ಪ್ರಕಟಣೆಗಳು 3ನೇ ಅಧ್ಯಾಯ 20ನೇ ವಾಕ್ಯ. ಇವತ್ತಿನ ವಾಕ್ಯಕ್ಕೆ ಒಂದು ನಾವು ಕೊಟ್ಟಿರೋ ಟಾಪಿಕ್ ಬಂದು ದೇವರ ಕರೆಯುವಿಕೆಗೆ ನಿಮ್ಮ ಪ್ರತಿಕ್ರಿಯೆ. ಆಮೆನ್. ರೆಸ್ಪಾನ್ಸ್ ಟು ದ ಕಾಲ್ ಆಫ್ ಗಾಡ್. ಹಲ್ಲೆಲೂಯಾ. ದೇವರು ಕರೀತಾರೆ, ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ವಾಪಸ್ ಆಗಿ ದೇವರಿಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ದೇವರು ಶಕ್ತರಾಗಿರ್ತಾರೆ. ಹಲ್ಲೆಲೂಯಾ. ಆಮೆನ್. ಓದುವ ಪ್ರಕಟಣೆಗಳು 3:20. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯಾ. ದೇವರು ನಿಮ್ಮ ಹೃದಯದ ಬಾಗಿಲ ಹತ್ರ ಇವತ್ತು ನಿಂತಿದ್ದಾರೆ. ಅವರು ಸುಮ್ಮನೆ ಬಂದಿಲ್ಲ, ಒಂದು ಕರೆಯುವಿಕೆ ಜೊತೆಯಲ್ಲಿ, ಒಂದು ಪ್ಲಾನ್ ಜೊತೆಯಲ್ಲಿ ನಿಮ್ಮನ್ನ ಸಂಧಿಸೋದಕ್ಕೆ ಬಂದಿದ್ದಾರೆ. ಈ ವರ್ಷ ನಮ್ಮ ಲೈಫಲ್ಲಿ ದೇವರಿಟ್ಟಿರೋದೆಲ್ಲ ನಡೆಯುತ್ತೆ ಅನ್ನೋ ನಂಬಿಕೆ ಇರೋರೆಲ್ಲ ಒಂದು ಕೈ ಎತ್ತಿ. ಹಲ್ಲೆಲೂಯಾ. ನೀವು ಪರಿಸ್ಥಿತಿ ಯಾಗಾದ್ರೂ ಇವತ್ತು ಬಂದಿರಿ, ಇವತ್ತಿನ ಕಾರ್ಯ ನೀವು ಸರಿಯಾದ ಮೆಸೇಜ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿಂದ ಆಚೆ ನೀವು ಧೈರ್ಯವಾಗಿ ಹೋಗ್ತೀರಿ, ಒಂದು ಸಮಾಧಾನದ ಜೊತೆಯಲ್ಲಿ ಹೋಗ್ತೀರಿ. ನಿಮ್ಮ ಮನೆಗಳ ಮೇಲೆ, ನಿಮ್ಮ ಜೀವಿತಗಳ ಮೇಲೆ
ದೇವರ ಕೈ ಇರೋದನ್ನ ನೀವು ಕಾಣ್ತೀರಿ. ಹಲ್ಲೆಲೂಯಾ. ಹೃದಯದ ಬಾಗಿಲ ಹತ್ರ ನಿಂತ್ಕೊಂಡು ದೇವರು ತಟ್ತಾ ಇದ್ದಾರೆ. ಅವರ ಕೈಯಲ್ಲಿ ನಿಮ್ಮ ಅದ್ಭುತ ಇದೆ, ನಿಮ್ಮ ಭವಿಷ್ಯ ಇದೆ. ನಿಮ್ಮ ಭವಿಷ್ಯಕ್ಕೋಸ್ಕರ ಅವರು ಮಾಡಿಟ್ಟಿರುವ ಹಿತಕರವಾದ ಆಲೋಚನೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ಯಾರೇ ಆದರೂ ಅವರ ಸ್ವರ ಕೇಳಿಸಿಕೊಂಡು ನೀವು ಬಾಗಿಲು ತೆಗೆದು ಅವ್ರನ್ನ ಕರೆದ್ರೆ ನಿಮ್ಮ ಒಳಗಡೆಗೆ ಅವ್ರು ಬಂದು ನಿಮ್ಮ ಜೊತೆಯಲ್ಲಿ ಅವರು, ಅವ್ರ ಜೊತೆಯಲ್ಲಿ ನೀವು ಊಟ ಮಾಡುವುದಕ್ಕೆ ಸಾಧ್ಯ. ಕರೀತೀರಾ, ಕಳಿಸ್ತೀರಾ, ಇದು ನಿಮಗೆ ಸಂಬಂಧಪಟ್ಟ ವಿಷಯ. ಯಾಕೆ? ಅದಕ್ಕೆ ಅರ್ಥ ಏನು? ನಾವು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಕರೆಯುವಿಕೆ ಅಂದ್ರೆ ಏನು? ಆ ಕರೆಯುವಿಕೆ ಏನ್ ಇಟ್ಕೊಂಡು ದೇವರು ನಮ್ಮ ಜೀವನದಲ್ಲಿ ಬಂದರು, ನಮ್ಮನ್ನ ಏನಕ್ಕೆ ಕರೆದಿದ್ದಾರೆ ನಾವು ನೋಡುವಾಗ ಯೆರೆಮೀಯ 29ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. ಜೆರೆಮಾಯ ಚಾಪ್ಟರ್ 29 ವರ್ಸಸ್ 11. ಇವರಿಗೆ ಗತಿಯಾಗಲಿ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಆಲೋಚನೆಗಳನ್ನ ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ. ಅದು ಅಹಿತದ ಯೋಚನೆಗಳು ಅಲ್ಲ, ಹಿತದ ಯೋಚನೆಗಳೇ, ಹಿತವಾಗಿರುವಂತ ಯೋಚನೆಗಳೇ. ಹಲ್ಲೆಲೂಯಾ. ಇದರಲ್ಲಿ ನಮಗೆ 3 ವಿಷಯವನ್ನ ದೇವರು ಹೇಳ್ತಾರೆ. ಮೊದಲನೇದಾಗಿ, ದೇವರು ನಮ್ಮ ಮನೆ ಬಾಗಿಲನ್ನ ತಟ್ಟಕ್ ಬಂದಿರೋದು ನಮ್ಮ ಜೀವನಕ್ಕೆ ಏನೋ ಒಂದು ಹೊಸ ಕಾರ್ಯವನ್ನ ಮಾಡಕ್ಕೆ, ನಮ್ಮ ಜೀವನದ ಬಗ್ಗೆ ಒಂದು ಒಳ್ಳೆ ಪ್ಲಾನ್ ಇಟ್ಕೊಂಡು, ಒಂದು ಯಾವುದೋ ಕಾಯಿಲೆ ಮೇಲ್ ಮಾಡಕ್ಕೋ, ಒಂದು ಸಾಲ ತೀರ್ಸಕ್ಕೋ, ಒಂದು ಯಾವುದೋ ದಿನದ ಕಾರ್ಯಕ್ಕೋ ದೇವರು ಬರಲಿಲ್ಲ. ನಿಮ್ಮ ಭವಿಷ್ಯದ ಕುರಿತಾಗಿ ಒಂದು ದೊಡ್ಡ ಯೋಚನೆ ಇಟ್ಟು ದೇವರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಯಾರಾದ್ರೂ ಇದ್ದೀರಾ? ಎಲ್ಲ ನಿಮ್ಮ ಪಕ್ಕದಲ್ಲಿ ವಿಶ್ ಮಾಡಿ ಹೇಳಿ, ನಿನ್ ಬಗ್ಗೆ ದೇವ್ರಿಗೆ ಒಳ್ಳೆ ಯೋಚನೆ ಇದೆ. ಆ ಯೋಚನೆ ಅಹಿತಕರವಾದದ್ದು, ನಿಮಗೆ ಕೆಟ್ಟದ್ದು ಮಾಡೋದು ಅಥವಾ ನಿಮ್ ಲೈಫ್ ನ ಶಿಕ್ಷೆ ತಿಳಿಸೋದಲ್ಲ, ನಿಮ್ ಲೈಫ್ ನ ಆಶೀರ್ವಾದಕ್ಕೆ ಒಳ್ಳೆ ಸ್ಥಿತಿಗೆ ತರುವ ಒಂದು ಒಳ್ಳೆ ಯೋಚನೆಯಾಗಿ ದೇವರ ತಲೆಯಲ್ಲಿ ನಿಮ್ ಬಗ್ಗೆ ಒಂದು ಪ್ಲಾನ್ ಇದೆ. ಹಲ್ಲೆಲೂಯಾ. ಇಷ್ಟನ್ನ ನಂಬ್ತೀರಿ? ನಮ್ಮ ಬಗ್ಗೆ ದೇವ್ರಿಗೆ ಒಂದು ಒಳ್ಳೆ ಪ್ಲಾನ್ ಇದೆ. ಅದು ಅಹಿತವಾದದ್ದಲ್ಲ, ಹಿತಕರವಾದದ್ದು. ಈಗ 3ನೇ ಅಂಶ ಅದ್ರಲ್ಲಿ ಏನಂದ್ರೆ, ಅದು ದೇವ್ರಿಗೆ ಮಾತ್ರ ಗೊತ್ತಿದೆ, ನಮಗ್ ಗೊತ್ತಿದೆ. ನಾನು ಹೇಳಿದ ಅರ್ಥ ಆಯ್ತಾ? ಮೊದಲನೇದಾಗಿ ಏನು? ದೇವರು ನಮ್ಮ ಬಗ್ಗೆ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ನಮ್ಮ ಬಾಗಿಲನ್ನ ಹುಡುಕಿ ಬಂದಿದ್ದಾರೆ. ಎರಡನೇದು, ಅಹಿತಕರವಾದ ಯೋಚನೆ ಅಲ್ಲ, ನಮಗೆ ಒಳ್ಳೆಯದನ್ನ ಮಾಡುವ ಹಿತಕರವಾದ ಯೋಚನೆ. ಮೂರನೇದು ತುಂಬಾ ಮುಖ್ಯವಾಗಿ, ಅದು ಅವ್ರಿಗೆ ಮಾತ್ರ ಗೊತ್ತಿದೆಯೇ ಹೊರತು ನಮಗೆ ನಿಮಗೆ ಅದು ಗೊತ್ತಿಲ್ಲ. ನಾವು ಎಷ್ಟು ಯೋಚನೆ ಮಾಡಿದ್ರು ನಮ್ಮ ತಲೆಗೆ ಅದು ಒಳಿತಾ ಇಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಈಗ ಒಂದು ಉದಾಹರಣೆಯನ್ನ ಬೈಬಲ್ ತಗೊಳ್ಳೋಣ. ನಮ್ಮೆಲ್ಲರಿಗೂ ದೇವ್ರ ಮೇಲೆ ನಂಬಿಕೆ ಇದೆಲ್ಲ, ಭಕ್ತಿ ಇದೆಲ್ಲ, ಸ್ವಲ್ಪ ಭಯ ಇದೆಲ್ಲ, ಸ್ವಲ್ಪ ತಾನೇ ಇರೋದು. ಸೊ ಇದೆಲ್ಲ ಇರೋ ನಮಗೆ ಒಂದೇ ಒಂದು ವಿಷಯ ಚೆನ್ನಾಗಿ ಇವತ್ತು ಅರ್ಥ ಆಗಬೇಕು. ಏನ್ ನಾವು ಮಾಡಿದ್ರೆ ದೇವರ ಹಿತಕರವಾದ ಉದ್ದೇಶ ನಮ್ಮಲ್ಲಿ ನೆರವೇರುತ್ತೆ, ಏನ್ ಮಾಡಿದ್ರೆ ನೆರವೇರಲ್ಲ. ಇಷ್ಟೇ ನಮ್ಮ ಲೈಫಲ್ಲಿ ನಾವು ತಿಳ್ಕೋಬೇಕು. ದೇವರು ಮೊಟ್ಟ ಮೊದಲನೇದಾಗಿ ಇಸ್ರೇಲ್ ಜನರನ್ನ ಸ್ವಂತ ಜನ ಆಗಿ ಆರಿಸಿಕೊಳ್ತಾರೆ. ಈಗ ಇಸ್ರೇಲ್ ಜನ ಎಲ್ಲಿದ್ರು? ಐಗುಪ್ತ ದೇಶದಲ್ಲಿ ಇದ್ರು. ಏನಾಗಿದ್ರು? ಅಡಿಯಾಳಾಗಿ, ದಾಸರಾಗಿ ಜೀವನ ಮಾಡ್ತಾರೆ. ಎಷ್ಟು ವರ್ಷ ಇದ್ರು? ಸುಮಾರು 430 ವರ್ಷ ಅವರು ದಾಸರಾಗಿ, ಅಡಿಯಾಳಾಗಿ ಜೀವನ ಮಾಡ್ತಾ ಇದ್ರು. ಈಗ ದೇವ್ರವ್ರನ್ನ ಕೂಗಲಿಲ್ಲ, ಇವರು ದೇವರಿಗೆ ಮೊರೆ ಇಟ್ರು. ದೇವ್ರೇ, ಈ ಅಡಿಯಾಳಾದ ಜೀವನ ಸಾಕು, ಐಗುಪ್ತದವ್ರು ಕೊಡ್ತಾ ಇರುವ ಟಾರ್ಚರ್, ಇವರ ಒಂದು ಅತಿಕ್ರಮವಾದ ಗುಣನಡತೆಗಳು, ಇವ್ರು ಕೊಡ್ತಾ ಇರೋ ಬಾಧೆ ನಮ್ ಕೈಲಿ ಸಹಿಸಕ್ ಆಗ್ತಾ ಇಲ್ಲ, ಇದರಿಂದ ನಮಗೊಂದು ಬಿಡುಗಡೆ ಕೊಡಿ. ಎಷ್ಟು ಜನ ಹೇಳ್ತೀರಿ, ನಾನು ಸಭೆಗೆ ಬರಕ್ ಮುಂಚೆ ಇದ್ದ ಜೀವನಕ್ಕಿಂತ ಈಗಿನ ಜೀವನ ನಂಗೆ ಚೆನ್ನಾಗಿದೆ. ಆಮೆನ್. ನಾನು ದಾಸತ್ವದಲ್ಲಿದ್ದಾಗ ದೇವರು ನನ್ನ ಕರ್ಕೊಂಡು ಬಂದರು. ಅನೇಕರು ಸಾಲದಲ್ಲಿರ್ಬೋದು, ಅನಾರೋಗ್ಯದಲ್ಲಿರ್ಬೋದು, ಸಮಸ್ಯೆಗಳಲ್ಲಿರ್ಬೋದು, ಗಲಾಟೆಗಳು, ಜಗಳಗಳು, ಬೇರೆ 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 ಸಮಸ್ಯೆಗಳಿಲ್ಲದವ್ರನ್ನ ಆ ವಾತಾವರಣದಿಂದ ಆಶೀರ್ವಾದವಾದ ವಾತಾವರಣಕ್ಕೆ ದೇವರು ಕರೆದಿದ್ದಾರೆ. ಹೌದಾ ಇಲ್ವಾ? ಆಮೆನ್. ನಾನು ಚೆನ್ನಾಗಿದ್ದಾಗಲೇ ಚರ್ಚಿಗೆ ಬಂದೆ. ಯಾರಾದ್ರೂ ಕೈ ಎತ್ತಿ. ನಾನು ಆರೋಗ್ಯವಾಗಿ, ಸಾಹುಕಾರನಾಗಿ, ಏನ್ ಪ್ರಾಬ್ಲಮ್ ಇಲ್ದಿರ ಇರುವಾಗ ದೇವ್ರಿಗೆ ಏನಾದ್ರು ಕೊಡೋಣ ಅಂತ ನಾನು ಬಂದೆ. ಯಾರನ್ನ ಇದೀವಾ? ನಾವು ಪ್ರಾಬ್ಲಮ್ ಅಲ್ಲಿ ಇದ್ದು ಪ್ರೇಯರ್ ಮಾಡಿದ್ವಿ. ಈ ಐಗುಪ್ತದ ಜೀವನ ಸಾಕು, ಈ ದಾಸತ್ವ ಸಾಕು, ಈ ಅವಮಾನ ಸಾಕು, ಈ ಸಾಲ, ಈ ಕಾಯಿಲೆ, ಈ ಪ್ರಾಬ್ಲಮ್ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಮೊರೆ ಇಟ್ಟಿದ್ದಕ್ಕೆ ದೇವರು ನಮಗಾಗಿ ಅವ್ರ ಪರಲೋಕದ ಇಳಿದು ಬಂದ್ರು. ಹೌದಾ? ಹಲ್ಲೆಲೂಯಾ.
ಇದಕ್ಕೆ ನಮ್ಮನ್ನು ನಡೆಸಕ್ಕಂತ ಒಂದು ಪಾಸ್ಟರ್ನ ನೇಮಿಸಿದ್ರು, ಒಂದು ಮೋಶೆನ ಕರೆದ್ರು. ಅವ್ರನ್ನ ಕರೆದು ಈ ಜನನ ಐಗುಪ್ತದಿಂದ ಮೊದಲು ಹೊರಗಡೆ ಕರ್ಕೊಂಡ್ಬಂದು ಎಲ್ಲೋ ಬಿಟ್ಬಿಡಕ್ಕೆ ದೇವರು ಕರೀಲಿಲ್ಲ. ದೀರ್ಘವಾಗಿ ಪ್ಲಾನ್ ಮಾಡಿದ್ರು. ಅವರು ಕಾನಾನ್ ಎಂಬ ಹಾಲು ಚೇನು ಹರಿಯೋ ದೇಶದಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡಿ. ಇಲ್ಲ ನಿಮ್ಮ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ದೇವರು ಪ್ಲಾನ್ ಇವತ್ತಿಂದ ನಾಳೆದಲ್ಲ, ನಿಮ್ಮ ಲೈಫ್ ಕೊನೆಯವರೆಗೂ ದೇವರು ಪ್ಲಾನ್ ಮಾಡಿದ್ದಾರೆ. ಎಲ್ಲಿವರೆಗೂ? ಈ ಲೋಕದಲ್ಲಿ ನೀವಿರೋಷ್ಟು ದಿನಾನು, ಇದಾದ್ಮೇಲೆ ನೀವು ಪರಲೋಕಕ್ಕೆ ಹೋಗಿ ಸೇರೋವರೆಗೂ ನಿಮ್ಮ ಲೈಫ್ ಬಗ್ಗೆ ದೇವರು ಪ್ಲಾನ್ ಮಾಡಿದ್ದಾರೆ. ನಂಬಿಕೆಯವರೆಲ್ಲ ಒಂದು ಕೈ ತಟ್ಟಿ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. 3 ವಿಷಯಗಳನ್ನ ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ. ಒಂದು ವೇಳೆ ಯೇಸು ನನ್ನ ಜೀವನದಲ್ಲಿ ಇಲ್ಲ ಅಂದಿದ್ರೆ, ಅವರು ನನ್ನ ಜೀವನದಲ್ಲಿ ಎಲ್ಲ ವಾತಾವರಣಗಳನ್ನ ಹ್ಯಾಂಡಲ್ ಮಾಡಿಲ್ಲ ಅಂದಿದ್ರೆ, ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವಿ. ಎರಡನೇದು, ಏನೆಲ್ಲ ನಾವು ಕಳ್ಕೊಂಡಿರ್ತಾ ಇದ್ವಿ, ಆದ್ರೆ ಅವ್ರು ಇರೋದ್ರಿಂದ ಇವತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಪಡ್ಕೊಂಡಿದೀವಿ. ಜ್ಞಾಪಕ ಮಾಡ್ಕೋಬಹುದು ಒಂದ್ಸಾರಿ. ಹಲ್ಲೆಲೂಯಾ. ಈಗ ದೇವರು ಹೇಳ್ತಾ ಇದ್ದಾರೆ, ಐಗುಪ್ತದಿಂದ ಇಸ್ರೇಲರನ್ನ ಕರೆದ್ರು. ಇಲ್ಲಿವರೆಗೂ ಇಸ್ರೇಲರಿಗೂ ಚೆನ್ನಾಗಿದೆ. ಈಚೆ ಬಂದ್ರು. ಮೋಶೆನ ದೇವರು ಆರಿಸ್ಕೊಂಡು ಒಂದು ಟಾಸ್ಕ್ ಅನ್ನ ಕೊಟ್ರು. ನೋಡಪ್ಪ, ಇವತ್ತಿಂದ ನಿನ್ನ ದಾಸನಾಗಿ ನನ್ ಚೆನ್ನಾಗಿರೋ ಇಸ್ರೇಲರನ್ನ ಆ ದಾಸತ್ವದ ಐಗುಪ್ತದಿಂದ ಕರೆದುಕೊಂಡು ಕಾನಾನ್ ಹಾಲು ಜೇನು ಹರಿಯೋ ದೇಶಕ್ಕೆ ತಗೊಂಡೋಗಿ ಸೇರಿಸ್ಬೇಕು. ಇದು ನಿನ್ನ ಜವಾಬ್ದಾರಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಈಗ ಪ್ರಾಬ್ಲಮ್ ಏನು? ಐಗುಪ್ತರಿಗೆ ಅಲ್ಲಿ ಏನೇನ್ ನಡೀತಾ ಇತ್ತಂದ್ರೆ, ಇಟ್ಗೆ ಕೊಯ್ಯೋ ಕೆಲಸ ಕೊಟ್ಟಿದ್ರು. ಇಸ್ರೇಲ್ರು ಐಗುಪ್ತದಲ್ಲಿ ಮಾಡ್ತಾ ಇದ್ದ ಕೆಲಸ. ಐಗುಪ್ತದಲ್ಲಿ ಇದ್ದಷ್ಟು ದಿನ ಇವ್ರಿಗೆ ಸ್ವತಂತ್ರ ಇಲ್ಲ. ಇವ್ರ ಇಷ್ಟ ಬಂದಾಗೆ ನಡೆಯಕ್ಕಲ್ಲಿ ಏನು ಅವಕಾಶ ಇಲ್ಲ. ನೀವು ಓದಿದ್ರ ಬಿಟ್ರ, ನಿಮ್ ಕಷ್ಟ ಸುಖ, ನಿಮ್ ಭವಿಷ್ಯ, ನಿಮ್ ಒಳ್ಳೇದು ಕೇರ್ ಮಾಡೋರಲ್ಲಿ ಯಾರಿಲ್ಲ. ಇವರು ದುಡಿಬೇಕು. ದುಡಿದಿಲ್ಲ ಅಂದ್ರೆ ಒಡೆದಾದ್ರೂ ಅವ್ರ ಕೈಲಿ ದುಡಿಸ್ತಾರೆ. ಇವ್ರ ಕೈಲಿ ಅವ್ರ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ. ಇವ್ರನ್ನ ಅಡಿಯಾಳಾಗಿ ಐಗುಪ್ತ ದೇಶದವರು ಇಸ್ರೇಲರನ್ನ ನೋಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಈಗ ಯೇಸು ಸ್ವಾಮಿ ಅವರನ್ನ ಅಲ್ಲಿಂದ ದೇವರು ಮೋಸೆ ಮೂಲಕ ಏನ್ ಮಾಡಿದ್ರು? ದೇವರು ಅಲ್ಲಿಂದ ಆಚೆಗೆ ಕರ್ಕೊಂಡು ಬರುವಾಗ ನಾನಾ ಘಟನೆಗಳು ನಡೆಯಿತು. ಫಸ್ಟ್ ಕೆಂಪು ಸಮುದ್ರ ಅಡ್ಡ ಬಂದ್ಬಿಡುತ್ತೆ. ಈ ವಾತಾವರಣದಲ್ಲಿ ಇವರು ಕೋಪ ಮಾಡಿಕೊಂಡು, ನಮಗೇನಲ್ಲಿ ಜಾಗ ಇರಲಿಲ್ವಾ, ನೀರಲ್ಲಿ ಮುಳುಗಿಸಿ ಸಾಯಿಸಕ್ಕೆ ಕರ್ಕೊಂಡು ಬಂದ್ರ, ಮೋಸೆ ಮೇಲೆ ಗುಂಡ್ಗುಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ದೇವರು ಹೇಳ್ತಾರೆ, ಕೆಂಪು ಸಮುದ್ರ ಭಾಗ ಮಾಡು. ಆ ಕಡೆ ಈ ಕಡೆ ಗೋಡೆ ತರ ನೀರು ನಿಂತಿದೆ. ಒಣ ನೆಲದಲ್ಲೂ ಅನ್ನೋ ತರ ಇಸ್ರೇಲರು ನಡೀತಾರೆ. ಶತ್ರುಗಳು ಅದರಲ್ಲಿ ಮುಳುಗಿ ಸಾಯೋ ತರ ದೇವರು ಮಾಡ್ತಾರೆ. ಇಸ್ರೇಲರನ್ನ ದೇವರು ದಾರಿ ನಡೆಸ್ತಾರೆ. ಹಲ್ಲೆಲೂಯಾ. ಹಗಲಲ್ಲಿ ಬಿಸಿಲು ತಟ್ಟದೇ ಇರೋ ತರ ದಾರಿ ತೋರಿಸುವ ಮೇಘ ಸ್ತಂಭವಾಗಿ ದೇವರು ಅವ್ರಿಗಿರ್ತಾರೆ. ರಾತ್ರಿಯಲ್ಲಿ ಚಳಿಯಾಗಿ ಕತ್ತಲಲ್ಲಿ ಇಲ್ದೇ ಇರೋ ತರ ಅಗ್ನಿ ಸ್ತಂಭವಾಗಿ ದೇವರು ಅವ್ರ ಜೊತೆಲಿ ಇರ್ತಾರೆ. ಇದೆಲ್ಲ ಮಾಡಿದ್ರು ಇಸ್ರೇಲರು ದೇವರ ಜೊತೆಲಿ ಅನ್ಯೋನ್ಯತೆಗೆ ಬರಲಿಲ್ಲ. ಈಗ ಹೋಗ್ತಾರೆ, ಒಂದ್ ಜಾಗದಲ್ಲಿ ನೀರು ಸಿಕ್ಲಿಲ್ಲ. ಅವ್ರು ಹೇಳ್ತಾರೆ, ನೀರು ಸಿಕ್ಕದಿರ ನಮ್ಮನ್ನ ಕಾಡಲ್ಲಿ ಸಾಯಿಸ್ಬೇಕಂತ ಕರ್ಕೊಂಡು ಬಂದ, ನಾನು ಅಲ್ಲೇ ಎಷ್ಟೋ ಚೆನ್ನಾಗಿರ್ತಾ ಇದ್ದೆ. ಹಲ್ಲೆಲೂಯಾ. ಮಣ್ಣ ಕೊಡ್ತಾರೆ, ನನಗೆ ಈ ತಿಂದು 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 ಬೋರ್ ಆಗಿದೆ. ಅಲ್ಲಿದ್ದಾಗ ನಾನು ಒಳ್ಳೆ ನಾನ್ ವೆಜ್ ಊಟ, ಒಳ್ಳೆ ಮಾಂಸ ತಿಂದು ಚೆನ್ನಾಗಿದೆ, ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಸಾಯಿಸ್ತಾ ಇದ್ದೀರಿ? ನೆಕ್ಸ್ಟ್ ನೋಡ್ತಾರೆ, ನೀರು ಸಿಕ್ಕಿಲ್ಲ. ನೀರ್ ತಾನೆಪ್ಪ, ಯಾಕೆ ಟೆನ್ಷನ್ ತಗೊಳ್ತೀಯ? ಬಂಡೆ ಸೇರಿ ನೀರನ್ನ ಕೊಡ್ತಾರೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ತಾರೆ, ತಿರುಗಿ ನೀರು ಸಿಕ್ಕಿಲ್ಲ. ಅಲ್ಲೇನ್ ಮಾಡ್ತಾರೆ? ಮಾರ ಕೈಯಾದ ಸ್ಥಳವನ್ನ ತಲುಪ್ತಾರೆ. ಆ ನೀರು ದೇವರ ಕೃಪೆಯಿಂದ ಒಂದು ಸೊಪ್ಪು ಮೂಲ ಅದು ಸಿಹಿಯಾಗಿ ಬದಲಾಗುತ್ತೆ. ಈಗ ಪ್ರಶ್ನೆ ಏನಂದ್ರೆ, ಇಸ್ರೇಲ್ರಿಗಿರೋ ತೊಂದರೆ ಅವರ ಮನಸ್ಥಿತಿ. ಈಗ ನಾನ್ ನಿಮ್ಮನ್ನ ಪ್ರಶ್ನೆಗೆ ಹೇಳ್ತೀನಿ. ಈ ವಾಕ್ಯ ಓದ್ಬಿಟ್ಟು ನಮ್ಮ ಮನಸ್ಸನ್ನೊಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳೋಣ. ಅರಣ್ಯಕಾಂಡ 14ನೇ ಅಧ್ಯಾಯ, ಅರಣ್ಯಕಾಂಡ 14ನೇ ಅಧ್ಯಾಯ 1ರಿಂದ 4ರವರೆಗೂ ಓದ. ಅದನ್ನು ಕೇಳಿ ಜನ ಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಬಹಳವಾಗಿ ಕೂಗಾಡಿ ಕಿರ್ಚಾಡ್ತಾ ಇದ್ದಾರೆ. ಆ ರಾತ್ರಿ ಎಲ್ಲ ಜನರು ಅಳುತ್ತಿದ್ದರು.
ಇಸ್ರಾಯೇಲ್ಯರೆಲ್ಲರೂ ಮೋಶೆ ಅರೋನರಿಗೆ ವಿರೋಧವಾಗಿ ಗುಣಗುಟ್ಟಿ ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ, ಏನಂತೆ? ಐಗುಪ್ತ ದೇಶದಲ್ಲಿಯೇ ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ಹಲ್ಲೆಲೂಯಾ. ಒಂದು, ಇವ್ರಿಗೆ ದೇವ್ರ ಮೇಲೇನೂ ಪೂರ್ತಿ ನಂಬಿಕೆ ಇಲ್ಲ. ದೇವ್ರು ಯಾರಂತ ಗೊತ್ತಿಲ್ಲ. ಮೋಶೆ ಏನಂತ ಗೊತ್ತಿಲ್ಲ. ಮೋಶೆಗೆ ಲಾಭನ ಇಸ್ರೇಲರನ್ನ ಐಗುಪ್ತದಿಂದ ಕರ್ಕೊಂಡು ಬಂದಿದ್ದಕ್ಕೆ. ಇವ್ರ ಲೈಫ್ ನ ಬಿಟ್ಟು ತ್ಯಾಗವಾಗಿ ಅಷ್ಟು ಜನಗಳ ಜವಾಬ್ದಾರಿ ತಗೊಂಡು ಆ ಐಗುಪ್ತ ದೇಶದಿಂದ ಇಸ್ರೇಲ್ಗೆ ಕರ್ಕೊಂಡು ಬಂದ್ರೆ, ನನಗೆ ಐಗುಪ್ತ ಬೇಡ ಅಂತ ಹೇಳಿದ್ ಯಾರು ಮೊದಲು? ಗಟ್ಟಿಯಾಗಿ ಹೇಳಿ. ಇಸ್ರೇಲ್ ಜನ. ಐಗುಪ್ತ ದೇಶ ನಂಗೆ ಬೇಡ, ಟಾರ್ಚರ್ ಜಾಸ್ತಿ ಅಂತ ಯಾರು ಪ್ರೇಯರ್ ಮಾಡಿದ್ದು? ಇಸ್ರೇಲ್ ಜನ. ಐಗುಪ್ತದಲ್ಲಿ ಐಷಾರಾಮಿಯಾಗಿ ಹೈಫೈ ಲೈಫ್ ಅಲ್ಲಿ ಇದ್ರ? ಇಲ್ಲ. ಏನಾಗಿದ್ರು? ದಾಸತ್ವದಿಂದ ದಾಸರಾಗಿ, ಅಡಿಯಾಳಾಗಿ, ಕೊರತೆ, ಕಣ್ಣೀರು, ಜಗಳ, ಟಾರ್ಚರ್ ಅನುಭವಿಸಿ ಹಿಂಸೆಯಾದ ಜೀವಿತವನ್ನ ಜೀವಿಸ್ತಾ ಇದ್ರು. ಅದು ತಡೆಯಕ್ಕಾಗದಿರ ನನ್ನಲ್ಲಿ ಬಿಡಿಸಿ ದೇವ್ರೆ ಅಂತ ಪ್ರೇಯರ್ ಮಾಡಿದ್ರು. ಕರೆಕ್ಟ್ ಆಗಿ ಕ್ಲಿಯರ್ ಅಲ್ವಾ? ನಾವು ಒಳ್ಳೆ ಲೈಫ್ ಅಲ್ಲಿ ಇದ್ವಾ? ಸೇಫ್ ಆಗಿದ್ವಾ? ಆರೋಗ್ಯವಾಗಿದ್ವಾ? ದೇವ್ರು ಬಂದು ನನಗೆ ಯಾರು ಜನ ಇಲ್ಲ ಚೌಚಲ್ಲಿ ಬನ್ನಿ ಅಂದ್ರ ನಾವು ದೇವ್ರನ್ನ ಕೂಗಿ ಕರೆದಿವಿ. ನಮ್ಮ ಕಷ್ಟ ತಡೆಯಕ್ಕಾಗ್ತಾ ಇಲ್ಲ, ನಮ್ಮ ಪ್ರಾಬ್ಲಮ್ ತಡೆಯಕ್ಕಾಗ್ತಾ ಇಲ್ಲ, ನಮಗೆ ದಯವಿಟ್ಟು ಸಹಾಯ ಮಾಡಿ. ಹೌದಾ? ಆಗ ದೇವ್ರು ನಮ್ಮನ್ನ ಏನ್ ಮಾಡಿದ್ರು? ಇದ್ದ ಸ್ಥಿತಿಯಿಂದ ಹೊರಗಡೆ ಕರ್ಕೊಂಡು ಬಂದ್ರು. ಆದ್ರೆ ಅವ್ರ ಪ್ಲಾನ್ ಬರೀ ಐಗುಪ್ತದಿಂದ ಈಚೆ ಕರ್ಕೊಂಡು ಬರೋದಲ್ಲ, ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ನಮ್ಮನ್ನ ಸೇರಿಸೋದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗ ದೇವ್ರು ಹೇಳ್ತಾರೆ, ನಿಮ್ಮನ್ನ ಆ ಕಾನಾನ್ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ, ಇಸ್ರೇಲ್ರ ಮಾತೇನಂದ್ರೆ ನಾವು ಐಗುಪ್ತಕ್ಕೆ ಹೋಗ್ತೀವಿ. ಏನಂತೆ? ಅದಕ್ಕೆ 3 ಕಾರಣ. ಏನ್ 3 ಕಾರಣ ಅಂದ್ರೆ, ಐಗುಪ್ತದಲ್ಲಿದ್ದಾಗ ಇಸ್ರೇಲ್ರ ಮೇಲೆ ಯಾರು ಕೂಡ ಕರೆಕ್ಟ್ ಆಗಿ ಆಡಳಿತ ನಡೆಸೋ ಜನ ಇರಲಿಲ್ಲ. ಅಲ್ಲಿದ್ದಾಗ ಏನ್ ಬೇಕಾ ಮಾಡ್ಕೋಬಹುದು. ಯಾಕಪ್ಪ ಈ ಕೆಟ್ಟ ಚಟದಲ್ಲಿ ಇದೆಯಾ, ನಿನ್ನ ಆರೋಗ್ಯ ಹೋಗುತ್ತೆ ಕೇಳೋರು ಇಲ್ಲ. ಓದು, ಒಳ್ಳೆ ರೀತಿ ಬುದ್ಧಿವಂತನಾಗು ಹೇಳೋರಿಲ್ಲ. ಕ್ರಮವಾಗಿ ಈ ತರನೇ ಜೀವನ ಮಾಡು ಅಂತ ಹೇಳ್ಕೊಳ್ಳೋರು ಇಲ್ಲ. ಅಲ್ಲಿ ಒಂದೇ ಬೇಕಾಗಿದ್ದು, ನನಗೆ ಬೇಕಾಗಿರೋ ಕೆಲಸ ಎಷ್ಟೊತ್ತಾದ್ರೂ ನೀನ್ ಮಾಡು, ನಿಂದ ಏನಿದೆಯೋ ಕೂಲಿ ಇದ್ದು ಅವತ್ತಿಗೆ ಬೇಕಾಗಿರೋ ತಗೊಂಡು ಹೋಗು. ಅಷ್ಟು ಬಿಟ್ಟು ಬೇರೆ ಯಾರು ಅವ್ರನ್ನಲ್ಲಿ ಏನು ಮಾತಾಡಿಸೋರು ಇಲ್ಲ. ಈ ಕಾಡಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಮೋಶೆನ ದೇವರ ನಾಯಕನಾಗಿ ನೇಮಿಸಿ ದೇವ್ರ ರೂಲ್ಸ್ ಅನ್ನೆಲ್ಲ ಇಸ್ರೇಲರಿಗೆ ಕಲಿಸ್ತಾ ಇದ್ದಾರೆ. ಏನ್ ಕಲಿಸ್ತಾ ಇದ್ದಾರೆ? ಯಾವ ತರ ಇರಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು. ಈಗ ಕಾಡಲ್ಲಿ ಓಡಾಡ್ತಾ ಇದ್ದಂತ ಒಂದು ಸಿಂಹನ ಬೋನಲ್ಲಿ ಹಾಕಿದಂಗ ಆಗಿದೆ. ಇಸ್ರೇಲರಿಗೆಲ್ಲೂ ಅಲ್ಲಾಡಕ್ಕೆ ಜಾಗ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಐಗುಪ್ತದಲ್ಲಿ ದಾಸತ್ವ ಇದ್ರು ಕೂಡ ನಮಗೇನೋ ಒಂದು ಬೇರೆ ತರ ಸ್ವತಂತ್ರ ಇತ್ತು. ನಾವು ಇಷ್ಟ ಬಂದಂಗೆ ಲೈಫ್ ನ ಲೀಡ್ ಮಾಡ್ತಾ ಇದ್ವಿ. ಪಾಪ ಮಾಡ್ಕೊಳ್ತಾ ಇದ್ವು, ತಪ್ಪು ಮಾಡ್ತಾ ಇದ್ವು, ನಮಗೆ ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದ್ವು. ನಮ್ಮೇಲೆ ಯಾರು ಹೇಳೋರು ಕೇಳೋರು ಇರ್ಲಿಲ್ಲ. ಇಲ್ಲಿ ಮೋಸೆ ಇನ್ನಾರು ಹೇಳಿದ್ರೆ ಇದು ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲ, ಅದು ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲ, ಈಗ ಮಾಡಬಾರ್ದು ಆಗ ಮಾಡಬಾರ್ದು ಅಂತ ಕ್ರಮ ಮಾಡ್ತಾರೆ. ಅದನ್ನು ಮೀರಿ ಏನಾರು ಮಾಡಕ್ ಹೋದ್ರೆ ದೇವರು ಶಿಕ್ಷೆ ಕೊಡ್ತಾರೆ. ಒಂಥರ ಜೈಲಲ್ಲಿ ಆಗ್ತಾಗಿದೆ. ಹಲ್ಲೆಲೂಯಾ. ಹೌದನ್ನವರೆಲ್ಲ ಒಂದು ಹಲ್ಲೆಲೂಯಾ ಹೇಳಿ. ಸತ್ಯನ ಸುಳ್ಳ? ಐಗುಪ್ತದ ಕಾಟ ತಡೆಯಕ್ ಆಗಲ್ಲ. ಅದು ಒಂದು ಕಡೆ. ಕಾನಾನ್ ದೇಶ ಚೆನ್ನಾಗಿದೆ, ಅಲ್ಲಿ ಹೋಗ್ಬೇಕು ಇನ್ನೊಂದು ಕಡೆ. ಆದ್ರೆ ಹೋಗುವಾಗ ದೇವರು ಡಿಸಿಪ್ಲಿನ್ ಮಾಡ್ತಾರಲ್ಲ, ಇದಕ್ಕಿಂತ ನಮ್ಗೆ ಐಗುಪ್ತನೇ ಚೆನ್ನಾಗಿತ್ತು. ಹಲ್ಲೆಲೂಯಾ. ಅವನನ್ನ ಮಾತು ಬೈತಾ ಇದ್ದ, ಕೆಲಸ ಮಾಡದೆ ಇದ್ರೆ ಹೊಡಿತಾ ಇದ್ದ, ಸ್ವತಂತ್ರ ಇಲ್ದಿರ ಅಡಿಯಾಳಾಗಿದ್ವಿ. ಆದ್ರೆ ನಮ್ಮ ಇಷ್ಟ ಬಂದಾಗೆಲ್ಲ ನಾವು ಮಾಡೋದಕ್ಕೆಲ್ಲ ಅವಕಾಶ ಇತ್ತು. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಐಗುಪ್ತಕ್ಕೆ ಹೋಗ್ತೀವಿ. ಓದುವ ವಾಕ್ಯ. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೇದಲ್ಲವೇ? ಏನಂತೆ? ಎಲ್ಲ ಚೆನ್ನಾಗಿ ಹೇಳಿ, ಬಾಯ್ತಾ ಇರೋದು ಚೆನ್ನಾಗಿ ಬಾಯ್ತಾ ಇದೆ ಹೇಳಿ ಅಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋದು ಒಳ್ಳೇದಲ್ಲವೇ? ಎಷ್ಟು ಜನಕ್ಕೆ ಹಂಗ ಅನ್ಸುತ್ತೆ? ನಮ್ಗೆ ಹಳೆ ಲೈಫ್ ಚೆನ್ನಾಗಿತ್ತು ಫಾಸ್ಟ್. ಏನೋ ಜಗಳ, ಒಂಚೂರು ಸಾಲ,
ಒಂಚೂರು ಕಠಿಣ ಇದ್ರು ಕೂಡ ನಾನು ಏನ್ ಬೇಕಾ ಅದೆಲ್ಲ ಮಾಡ್ತಾ ಇದ್ದೆ. ಈಗ ಒಳ್ಳೆಡಿಗೆ ಹಾಕಬೇಡ ಅಂತೀರಾ, ನಿದ್ದೆ ಮಾಡಬೇಡ ಅಂತೀರಾ, ಜಾಸ್ತಿ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ, ಅವ್ರ ಜೊತೆ ಸೇರಬೇಡ, ಇದು ಮಾಡಬೇಡ, ಪ್ರೇಯರ್ ಮಾಡು, ಪರಿಶುದ್ಧವಾಗಿರು, ಅದು ತಿನ್ಬೇಡ, ಇದು ಕುಡಿಬೇಡ, ಜೈಲಲ್ಲಿರೋ ತರ ಇದೆ ನನಗೆ. ಹಲ್ಲೆಲೂಯಾ. ಇಸ್ರಾಯೇಲ್ ಹೇಳ್ತಾ ಇದ್ದಾರೆ ತಿರುಗಿ ಐಗುಪ್ತಕ್ಕೆ ಹೋಗ್ತೀವಿ. ಯಾರಾದ್ರೂ ಆ ತರ ಇದ್ದೀರಾ? ನನಗೆ ಈ ಲೈಫ್ ಬೇಡ, ಫಸ್ಟ್ ನಾನು ತಿರುಗಿ ವಾಪಸ್ ಹಳೇ, ನಾವು ಒಬ್ಬ ಬಂದಾಗೆಲ್ಲ ಹೇಳ್ತೀವಲ್ಲ, ನಾನೇನಾದ್ರೂ ಅವಾಗ ತರ ಇದ್ದಿದ್ರೆ ಅದ್ರ ಕಥೆನೇ ಓ. ಎಲ್ಲಿ ನಮ್ಮ ಮನಸ್ಸೆಲ್ಲ ಐಗುಪ್ತದ ಮೇಲೆ ಜಾಸ್ತಿ ಮಾತಾಡಿದ್ರೆ ಸಾಕು, ಮೋಸೆ ನಾವು ಐಗುಪ್ತಕ್ಕೆ ಕರ್ಕೊಂಡು ಹೋಗೋ ವಾಪಸ್. ಆಮೇಲೆ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲ್ಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಹೇಳಿ ಇವ್ರ ಕೇಳಿ ಒಬ್ಬರೇ ವಾಪಸ್ ಹೋಗಕ್ಕೂ ಬರಲ್ಲ. ಹಲ್ಲೆಲೂಯಾ. ಈಗ ಆ ಕಡೆ ಅಲ್ಲೂ ಇಲ್ಲ, ಈ ಕಡೆ ಇಲ್ಲೂ ಇಲ್ಲ. ದೇವರು ನಾಯಕನಾಗಿ ಮೋಶೆನ ನೇಮಿಸಿ ಕಾನಾನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾನಾನ್ ಅಂದ್ರೆ ಹಾಲು ಜೇನು ಹರಿಯುವ ಸ್ವತಂತ್ರವಾಗಿ ಇಸ್ರೇಲರು ವಾಸಿಸುವುದಕ್ಕೆ ದೇವರು ನೇಮಿಸಿರುವ ಆಶೀರ್ವಾದವಾದ ಸ್ಥಳ. ಆ ಐಗುಪ್ತ ಅಂದ್ರೆ ಕಠಿಣ ದಾಸತ್ವ, ಪಾಪ, ಅಶುದ್ಧ, ಎಲ್ಲ ಕೆಟ್ಟದಾದಂತ ಅಡಿಮೆ ಜೀವಿತದ ಆ ಬಾನಿಸತ್ವ. ಅಲ್ಲಿ ಬರೀ ಐಗುಪ್ತರಿಗೆ ಅಡಿಮೆ ಆಗಿರ್ಲಿಲ್ಲ, ಪಾಪಕ್ಕೆ ಕೂಡ ದಾಸರಾಗಿದ್ದರು. ದೇಹ ಮನಸ್ಸೆರಡು ಪಾಪದಲ್ಲಿ ಹೋಗಿ ಚೆನ್ನಾಗಿ ಸಿಕ್ಕಾಕೊಂಡಿತ್ತು. ಯೇಸು ಈಗ ಆ ಪಾಪದಿಂದ, ದಾಸತ್ವದಿಂದ, ಅವಮಾನದಿಂದ, ಕಣ್ಣೀರಿಂದ ಬಿಡಿಸಿ ಈಚೆ ಕರ್ಕೊಂಡು ಬಂದ್ರೆ ಇಸ್ರಾಯೇಲ್ ಹೇಳ್ತಾರೆ ಅದೇ ಚೆನ್ನಾಗಿತ್ತು. ಹಲ್ಲೆಲೂಯಾ. ಯಾರು ಐಗುಪ್ತಕ್ಕೆ ವಾಪಸ್ ಹೋಗ್ಬೇಕಂತಿರೋರಿದ್ರೆ ನಾನೊಂದು ಪ್ರೇಯರ್ ಮಾಡ್ತೀನಿ. ಫಸ್ಟ್ ಕಾನಾನ್ ಬೇಕು, ಆದ್ರೆ ಈ ರೂಲ್ಸ್ ಬೇಡ, ಈ ಡಿಸಿಪ್ಲಿನ್ ಎಲ್ಲ ಬೇಡ, ಅದೆಲ್ಲ ಬಿಟ್ಟು ಬದುಕಕ್ಕೆ ನನ್ನ ಕೈಲಿ ಆಗಲ್ಲ. ಐಗುಪ್ತ ಬೇಕಾ? ಐಗುಪ್ತ ಬೇಕಾ? ಬೈಬಲ್ ಹೇಳುತ್ತೆ ಇಸ್ರೇಲರನ್ನ ದೇವರು ತುಂಬಾ ಪ್ರೀತಿಸಿದ. ಅವ್ರಿಗೆ ಯಾವಾಗಲೂ ಎಲ್ಲಾ ದಿನದಲ್ಲೂ ಪ್ರೇಯರ್ಗಳಿಗೆ ಉತ್ತರ ಕೊಟ್ಟರು. ಆದ್ರೆ ಅವ್ರ ಪ್ರೇಯರ್ ಅವ್ರ ಅವಶ್ಯಕತೆನೇ ಹೇಳಿಲ್ಲ. ಮಾತಿಗೆ ಮುಂಚೆ ನಾವು ಐಗುಪ್ತಕ್ಕೆ ಎತ್ತಿದ್ರೆ ಚೆನ್ನಾಗಿರ್ತಾ ಇತ್ತು. ನಾವು ವಾಪಸ್ ಐಗುಪ್ತಕ್ಕೆ ಹೋಗ್ತೀವಿ. ಒಂದು ಅದ್ಭುತ ನಡೀಲಿಲ್ಲ, ನಾನು ಇಷ್ಟೆಲ್ಲ ಬಿಟ್ಟು ಏನಾಯ್ತು, ನನ್ನ ಹಳೆ ಲೈಫೇ ಸರಿ. ಏನಾದ್ರೂ ಹೇಳಿ ಬಾಯ್ತಾ ಇರೋದು ಐಗುಪ್ತಕ್ಕೆ ಹೋಗೋದು ಒಳ್ಳೇದು. ಒಂದು ಅದ್ಭುತ ನಡೀಲಿಲ್ಲ, ತಕ್ಕಂತ ಏನ್ ಹೇಳ್ತೀವಿ ನಾವು, ನನ್ನ ಹಳೆ ಲೈಫ್ ಅಲ್ಲಿ ಇದ್ದಿದ್ರೆ ಇಷ್ಟೊಂದು ಬದುಕೇ ಇರ್ತಾರೆ. ನಿಮ್ಮ ನಾವುದಂದ್ರೆ ಇಲ್ಲ, ಅವಾಗ ಇರೋ ತರ ಇದ್ದಿದ್ರೆ ಇಷ್ಟು ಕಷ್ಟಪಡ ಅವಶ್ಯಕತೆ ಇರಲಿಲ್ಲ. ನಾನು ಯಾರು? ಐಗುಪ್ತರು. ಈ ಇಸ್ರೇಲ್ರ ಕಥೆ ಎಲ್ಲ ಹೆಂಗಂದ್ರೆ ವಾಪಸ್ ತಿರುಗಿ ಐಗುಪ್ತಕ್ಕೆ ಹೋಗೋಕ್ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಒಂದ್ ನಾಯಕನ ನೇಮಿಸಿಕೊಂಡು ಅವನ ಅಡ್ರೆಸ್ ಹೇಳ್ಕೊಟ್ಟಿಲ್ಲ ಅಂದ್ರೆ ವಾಪಸ್ ಹೋಗಲ್ಲ ಅವರು. ಆದ್ರೆ ಅವ್ರ ಬಾ ಹೆಂಗಿದೆ ಅಂದ್ರೆ ನಾನ್ ಕಾನಾನ್ ದೇಶಕ್ಕೆ ಹೋಗ್ಬೇಕನ್ನೋದು ಆಸೆ ಇದೆ, ಆದ್ರೆ ಈ ಮೋಸ ಮಾಡೋ ರೂಲ್ಸ್ ಎಲ್ಲ ಪಾಲನೆ ಮಾಡಕ್ಕೆ ನನ್ನ ಕೈಲಿ ಹಿಂಗಿದ್ದೆಲ್ಲ. ಐಗುಪ್ತದಲ್ಲಿ ಎಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೆ, ಏನೇನ್ ಕುಡಿತಾ ಇದ್ದೆ, ಏನೇನ್ ತಿಂತಾ ಇದ್ದೆ, ಯಾರ್ಯಾರ ಜೊತೆಲ್ಲ ಸೇರಿ ಹೆಂಗೆಲ್ಲ ಇರ್ತಾ ಇದ್ದೆ, ಉಳ್ಳಂಗೆಲ್ಲ ಮಾಡಕ್ಕೆ ಚಾನ್ಸೇ. ಕಾರಣನೇನೋ ಒಳ್ಳೇದು, ಈ 40 ದಿನದ ಪ್ರಯಾಣ ನಂಗೊಂಥರ ಟಾರ್ಚರ್. ಎಷ್ಟು ಜನ ಹಲ್ಲೆಲೂಯಾ ಆಮೆನ್. ಅದಕ್ಕೆ ಯೇಸು ಹೇಳ್ತಾರೆ, ನೀವು ನಿಮ್ಮ ಮನಸ್ಸಲ್ಲಿ ದೇವರಿಗೆ ಜಾಗ ಕೊಡ್ಲಿಲ್ಲ ಅಂದ್ರೆ, ಇಸ್ರೇಲ್ ಎಲ್ಲಿಗೋಗ್ಲಿಲ್ಲ, ಹೋಗ್ಲೇ ಇಲ್ಲ ಕಾನಾನ್ ದೇಶಕ್ಕೆ. ಯಾಕೆ ಹೋಗ್ಲಿಲ್ಲ ಹೇಳಿ? ಅವ್ರ ದೇವ್ರನ್ನ ಪ್ರೀತಿನೂ ಮಾಡ್ಲಿಲ್ಲ, ಕಾನಾನ್ ದೇಶದ ಕನಸು ಅವ್ರಿಗಿಲ್ಲ. ಅವ್ರ ಮನಸ್ಸಲ್ಲೆಲ್ಲ ಏನಿದೆ ಅಂದ್ರೆ ಐಗುಪ್ತ ಬಿಡೋವರೆಗೂ ಈ ಟಾರ್ಚರ್ ತಡೆಯಕ್ಕಾಗಲ್ಲ, ಈ ಸಾಲ ತಡೆಯಕ್ಕಾಗಲ್ಲ, ಈ ಕಾಟ ತಡೆಯಕ್ಕಾಗಲ್ಲ, ಈ ಕಾಯಿಲೆ ತಡೆಯಕ್ಕಾಗಲ್ಲ, ಈ ಜನಗಳ ಟಾರ್ಚರು ಇದು ನನಗೆ ಬೇಡ ದೇವರೇ, ಬಿಡಿಸು 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 ಬಿಡಿಸಿ. ಸ್ವಲ್ಪ ಈಚೆ ಬಂದ್ಮೇಲೆ ನಾನು ಐಗುಪ್ತಕ್ಕೆ ಹೋಗ್ತೀನಿ, ಅಲ್ಲೇ ಚೆನ್ನಾಗಿ. ಹಲ್ಲೆಲೂಯಾ. ಎಲ್ಲ ಆ ಕಡೆ ಈ ಕಡೆ ತಿರ್ಕೊಂಡು ಹೇಳಿ, ನನ್ನ ದೇವರು ಐಗುಪ್ತಕ್ಕೆ ಕರೀಲಿಲ್ಲ, ಕಾನಾನ್ ದೇಶಕ್ಕೆ ಕರೆದಿಲ್ಲ. ಐಗುಪ್ತಕ್ಕೆ ಸೇರ್ಸಕ್ಕೆ ಯೇಸು ನನ್ನ ಈಚೆ ತರಲಿಲ್ಲ, ಅರ್ಧಂಬರ್ಧಕ್ಕೆ ಕೈ ಬಿಡಕ್ಕೆ ಯೇಸು ನನ್ನ ಹಿಂದೆ ಕರೀಲಿಲ್ಲ, ತಿರುಗಿ ವಾಪಸ್ ಅಲ್ಲಿಗೆ ಕಳ್ಸಕ್ಕೆ ದೇವರು ನನ್ನ ಕರೀಲಿಲ್ಲ. ಅಲ್ಲಿಂದ ಈಚೆ ಕರ್ಕೊಂಡು ಬಂದು
ನೇರವಾಗಿ ಪರಲೋಕಕ್ಕೆ ಕರ್ಕೊಂಡು ಹೋಗಿ ಯೇಸುನನ್ನ ಕರೆದಿದ್ದಾರೆ. ಯಾರಾದ್ರೂ ನಂಬಿಕೆ ಇರೋರು ಕೈ ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಿ. ಇಸ್ರಾಯೇಲ್ರಿಗೆ ಏನೇನ್ ತೊಂದ್ರೆ? ಹೇಳ್ದಾಗ ಕೇಳಕ್ ತೊಂದ್ರೆ ಮೊದಲನೇದು. ಎರಡನೇದು ಸೋಂಬೇರಿತನ. ಏನ್ ಎರಡನೇದು? ಅವರಲ್ಲಿ ದುಡಿತಾ ಇದ್ದು ಬದುಕಕ್ಕಲ್ಲ, ಅಲ್ಲಲ್ಲಿ ದುಡಿತಾ ಇದ್ದು ಒದೆಗೆ. ಚೆನ್ನಾಗಿ ಒದೆ ಬೀಳ್ತಾ ಇದ್ದಲ್ಲ, ಆ ಕಾಟಕ್ಕೆ ದುಡಿತಾ ಇದ್ರೆ ಹೊರತು ಅವ್ರಿಗೆ ಕನಸು, ದರ್ಶನ, ಮುಂದಿನ ಜೀವನದ ಗುರಿ ಏನು ಇಲ್ಲ. ಇಸ್ರಾಯೇಲ್ರಿಗಿದ್ದ ಪ್ರಾಬ್ಲಮ್ ಅವರ ಪಾಪದ ಚಟ. ಅಂಟ್ಕೊಂಡ್ಬಿಟ್ಟಿದ್ರು. ಬರೀ ಐಗುಪ್ತರಿಗಲ್ಲ, ಇವರ ನಡತೆಯ ಚಟಗಳಿಗೆ ಕೂಡ ಐಗುಪ್ತರು ಇಸ್ರಾಯೇಲ್ರು ದಾಸರಾಗಿದ್ರು. ಈಗ ಸ್ವಲ್ಪ ದಿನ ಚೆನ್ನಾಗಿತ್ತು, ಬಿಟ್ಟು ಈಚೆ ಬಂದ್ರು. ಕಾನಾನ್ ದೇಶ ಮುಂದೆ ಇದೆ, ಆದ್ರೆ ಇಲ್ಲಿ ಇವ್ರಿಗೆ ಅನ್ಸುತ್ತೆ ಎಷ್ಟು ಚಿಕನ್ ತಿನ್ಕೊಂಡು ಹಿಂಗಿದ್ವಿ ಐಗುಪ್ತದಲ್ಲಿ. ಇಲ್ಲಿ ಮಣ್ಣ ತಿನ್ಕೊಂಡು ಉಪ್ಪಿಲ್ಲ, ಖಾರ ಇಲ್ಲ. ಯಾವಾಗಲೂ ಬರೋ ಕಾನಾನ್ಗೆ ಈ ಕಾಡಲ್ಲಿ ಸಾಯ್ಬೇಕಾ? ಮೋಸೆ, ಐಗುಪ್ತನೇ ಚೆನ್ನಾಗಿದೆ ಅಂತೀರಿ. ಸಾಲದಲ್ಲಿದ್ರು ಸೂಪರ್ ಆಗಿದೆ ಪಾಸ್ಟ್ರೆ, ಚೆನ್ನಾಗಿ ತಿಂದು ಒಳ್ಳೆ ಬಟ್ಟೆ ಹಾಕಿ ಸ್ಟ್ಯಾಂಡರ್ಡ್ ಆಗಿದೆ. ಇಲ್ಲಿ ಬೆವರು ಸುರಿಸಿ ದುಡಿದ್ರು ಕ್ರಿಸ್ಮಸ್ ಬಟ್ಟೆ ತಗೊಳ್ಳೋದೇ ಕಷ್ಟ. ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದೆ ವಾತಾವರಣ. ಈ ಸ್ಟ್ರಿಕ್ಟ್ ಹಾಕೊಂಡು ನನಗೆ ಅಡ್ಜಸ್ಟ್ ಕೇಳಿಸ್ತಾ ಇಲ್ಲ. ಈ ಹಳ್ಳಿ ಕಡೆ ಪಂಚ ಉಟ್ಕೊಂಡು 3 ಗುಂಡಿ ಶರ್ಟ್ ಹಾಕೊಂಡು ತಲೆ ಮೇಲೆ ಪೇಟ ಕಟ್ಟಿರೋನ್ಗೆ ಒಳ್ಳೆ ಪ್ಯಾಂಟ್ ಹಾಕಿ, ಟೈ ಹಾಕಿ, ಬೆಲ್ಟ್ ಹಾಕಿ, ಶೂಟ್ ಹಾಕಿದ್ರೆ ಅವ್ನಿಗೆ ಏನ್ ಅನ್ಸುತ್ತೆ? ಯಾವಾಗಲ ಇದು ಕಿತ್ತು ಬಿಚ್ಚಾಕಿ ನನ್ನ ಪಂಚೆ ಉಟ್ಕೊಳ್ಳೋದು, ಗಾಳಿನೇ ಆಡ್ತಾ ಇಲ್ಲ. ಹಲ್ಲೆಲೂಯಾ, ಆಮೆನ್. ಆ ಕಡೆ ಈ ಕಡೆ ಹೇಳಿ, ಕಾನಾನ್ ಚೆನ್ನಾಗಿದೆ, ಐಗುಪ್ತ ಸರಿ ಇಲ್ಲ, ಆದ್ರೆ ನನ್ನ ಮನಸ್ಸು ಯಾಕೋ ದಾರಿಯಲ್ಲಿ ಸರಿ ಇಲ್ಲ. ಹಲ್ಲೆಲೂಯಾ. ಐಗುಪ್ತ ಬಿಟ್ಟು ಬರಕ್ಕೆ ನನ್ನ ಮನಸ್ಸು ಯಾಕೋ. ಇಸ್ರಾಯೇಲ್ರಿಗೆ ಕೊನೆ ಸತಿ ದೇವರು ಹೇಳ್ತಾರೆ, ಸುಮ್ಮನೆ ಎಳ್ಕೊಂಡು ಹೋಗೋದು ಬೇಡ, ಎಲ್ಲ ರೆಡಿ ಇದೆ. ಬೆಟ್ಟ ಹತ್ತಿ ಇಳಿದ್ರೆ ಕಾನಾನ್ ದೇಶ, ಹೋಗಿ ಸ್ವತಂತ್ರಿಸ್ಕೊಳ್ಳಿ, ಎಲ್ಲರ ಮೇಲೆ ಜಯ ಕೊಡ್ತೀನಿ, ಒಳ್ಳೆ ಜೀವನ ಕಟ್ಕೊಳ್ಳಿ, ಚೆನ್ನಾಗಿ ವಾಸ ಮಾಡಿ. ಹೇಳ್ತಾರೆ ಅಲ್ಲಿ ಹೋದ್ರೆ ಏನ್ ಗ್ಯಾರಂಟಿ ಚೆನ್ನಾಗಿರ್ತೀವಂತ. ಫಸ್ಟ್ ಯಾರೋ 10 ಜನ ನೋಡ್ಕೊಂಡ್ ಬರ್ಲಿ, ಚೆನ್ನಾಗಿದ್ರೆ ಆಮೇಲೆ ನೋಡೋಣ. ಈಗ ದೇವ್ರು ಹೇಳ್ತಾರೆ ಇವ್ರನ್ನ ಕುಚ್ಚಾಕ್ಬಿಡಿ, ಬೇಡ ನನಗೆ ಇವರು. ಮೋಸೆ, ಇಷ್ಟು ಜನನ ಸಾಯಿಸ್ಬಿಟ್ಟು ಹೊಸ ಜನಾಂಗ ಉಂಟು ಮಾಡ್ತೀನಿ, ಅವ್ರನ್ನ ಫ್ರೆಶ್ ಆಗಿ ಕಾನಾನ್ ಕರ್ಕೊಂಡು ಹೋಗೋಣ. ಮೋಸೆ ಹೇಳ್ತಾರೆ, ಅಲ್ಲ ದೇವ್ರೆ, ಐಗುಪ್ತದಿಂದ ನೀವು ಬಂದಾಗ ಎಷ್ಟು ಜನ ಸೆಲ್ಫಿ ತಗೊಂಡಿದ್ದಾರೆ ಗೊತ್ತಾ? ಇಸ್ರಾಯೇಲ್ರನ್ನೆಲ್ಲ ನಾನು ಐಗುಪ್ತದಿಂದ ಕರ್ಕೊಂಡು ಬರುವಾಗ ಅವ್ರ ದೇವರು ಇಸ್ರಾಯೇಲ್ರನ್ನ ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯೋ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದಾರಂತ ಎಲ್ಲ ಪ್ರಪಂಚ ನೋಡಿ ಮಾತಾಡಿದೆ. ಈಗ ಏನಾರು ನೀವು ಕಾಡಲ್ಲಿ ಸಾಯಿಸಿದ್ರೆ ಇಸ್ರಾಯೇಲ್ ಜನನ ಬೈಕೊಳ್ಳಲ್ಲ. ಜನ ಏನ್ ಹೇಳ್ತಾರೆ ಗೊತ್ತಾ? ಈ ದೇವರ ಕೈಲಿ ಅವ್ರನ್ನ ಅಲ್ಲಿಗೆ ನಡ್ಸಕ್ಕಾಗಿಲ್ಲ ಅಂತ ನಿನ್ನ ಹೆಸರನ್ನ ದೂಷಿಸ್ತಾರೆ. ನೀವ್ ಯಾಕೆ ಟೆನ್ಷನ್ ತಗೊಳ್ತೀರಿ? ನೀವು ಆ ಕೆಲಸಕ್ಕೆ ಕೈ ಹಾಕಬೇಡಿ. ಮೋಶೆ ದೇವರು ಹೇಳ್ತಾರೆ, ಪರವಾಗಿಲ್ಲ, ಒಂದಾದ್ರೂ ಒಳ್ಳೆ ಮಾತು ಹೇಳಿದೀಯ. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ಏನ್ ಮಾಡೋಣ ಇವಾಗ? ಇವರು ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಊಟ ಕೊಡ್ತೀನಿ, ಕಾಡಲ್ಲೇ ಇರ್ಲಿ. ಹಲ್ಲೆಲೂಯಾ. ಯಾರಾದ್ರೂ ಐಗುಪ್ತದಿಂದ ಕಾನಾನ್ಗೆ ಹೋಗೋ ಪ್ರಯಾಣ ಮಾಡಕ್ಕೆ ಇಷ್ಟ ಇರೋರು ಒಂದು ಹಲ್ಲೆಲೂಯಾ ಹೇಳಿ. ಕಾನಾನ್ ಸೇರ್ಬೇಕಂತಿರೋರು ಮಾತ್ರ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಐಗುಪ್ತಕ್ಕೆ ವಾಪಸ್ ಹೋಗ್ಬೇಕಂತಿರೋರೆಲ್ಲ ಒಂದು ಹಲ್ಲೆಲೂಯಾ. ಯಾಗಿದ್ವಿ ಪಾಸ್ಟ್ರೆ? ಯಾವುದೇ ಬೇಲಿ ಇಲ್ದಿರೋ ಸಿಂಹದ ತರ ನುಗ್ಗುತ್ತಾ ಇದ್ದೆ, ಬೇಕಾದೆಲ್ಲ ಮಾಡ್ತಾ ಇದ್ದೆ, ಸಿಕ್ಕಿದ್ ತಿಂತಾ ಇದ್ದೆ, ಸಿಕ್ಕಿದ್ದು ಕುಡಿತಾ ಇದ್ದೆ, ನಾನೇ ರಾಜನ್ ತರ ಇದ್ದೆ. ಯಾವಾಗಲೋ ಕಷ್ಟ, ಕಣ್ಣೀರು, ಸಾಲ, ವೇದನೆ, ಒಂದ್ ರಾತ್ರಿ ಮಲಗಿ ಎದ್ರೆ ತಿರುಗಿ ಬಾಳಗೆಗೆ ಅಡ್ಜಸ್ಟ್ ಆಗ್ತಾ ಇದ್ದೆ. ಈಗ ಏನ್ ಗತಿ ಪಾಸ್ಟ್ರೆ? ಫುಲ್ಲು ಸ್ಟ್ರಿಕ್ಟ್ ಚೈಲಲ್ಲಿ ಹಾಕಿದಂಗಿದೆ ನನಗೆ. ಐಗುಪ್ತದ ಕಡೆ ಹೋಗೋರು ಯಾರಾದ್ರೂ? ಬೈಬಲ್ ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲ್ರು ಗುಣಗುಟ್ಟಿ ಅವ್ರ ಮನಸ್ಸೆಲ್ಲ ಐಗುಪ್ತದ ಕಡೆನೇ ಇದೆ. ಅಲ್ಲಿದ್ದಾಗ ಹೆಂಗಿದ್ವಿ, ಅಲ್ಲಿದ್ದಾಗ ಏನ್ ಮಾಡ್ತಾ ಇದ್ವಿ, ಇಷ್ಟೊಂದು ಕರೆಕ್ಟ್ ಆದ್ರೆ ಸಾಕು, 4-5 ಜನ ಎಲೆಡಿಕೆ ತಗೊಂಡು ಹಾಕೊಂಡು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ವಿ. ಹೋಯ್ತೇ ಆ ಜೀವನ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೂ ಒಂದೊಂದು ಟೈಮ್ ಇಲ್ವಾ ಹಳೆ ಜೀವನದ್ದು? ಆ ಟೈಪ್ ನೆನೆಸ್ಕೊಂಡ್ರೆ ಏನ್ ಬರುತ್ತೆ? ಇದ್ದೆ ಎಲ್ಲ ಮಜಾ. ಆದ್ರೆ ಯೇಸು ಹೇಳ್ತಾರೆ, ನಿಮ್ಮನ್ನ ನಾನು ಒಳ್ಳೆ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ರಾಜರಾಗಿಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಾಲು ಜೇನು ಹರಿಯೋ ದೇಶ ನಿಮಗೆ ಸ್ವಂತವಾಗಿ ಕೊಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗುಣಗುಟ್ಟಿ ಐಗುಪ್ತದ ಮೇಲಿರೋ ಮನುಷ್ಯನ ಬಿಟ್ಟು ಎಲ್ಲ ಹಾಳು ಮಾಡ್ಕೊಳ್ಳೋದನ್ನ ಎಲ್ಲ ಪಕ್ಕ ಇಟ್ಟು ಮನಸ್ಫೂರ್ತಿಯಾಗಿ ನನ್ನ ಮಾತು ಕೇಳು,
ನಿನ್ನ 40 ದಿನದಲ್ಲಿ ನಾನು ತಗೊಂಡೋಗಿ ಉನ್ನತವಾದ ಹಾಲು ಜೇನು ಹರಿಯೋ ದೇಶದಲ್ಲಿ ಸೇರಿಸ್ತೀನಿ. ಆದ್ರೆ ನಂಬಿಕೆ ಇರೋರು ಹಲ್ಲೆಲೂಯಾ ಆಮೆನ್. ಕಾನಾನ್ಗೆ ಹೋಗ್ತೀರಾ, ಐಗುಪ್ತಿಗೆ ಹೋಗ್ತೀರಾ? 3 ಆಪ್ಷನ್ ದೇವರು ನಮ್ಮ ಮುಂದೆ ಇಟ್ಟಿರೋದು. ವಿಧೇಯವಾಗಿದ್ದು ಬೇಗ 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 ನಡೆದು ಕಾಡಿಂದ ಕಾನಾನ್ಗೆ ಹೋಗಿ ಸೆಟ್ಲ್ ಆಗ್ಬಿಡಿ. ಗುಂಡುಗುಟ್ಟಿ 40 ವರ್ಷ ಇದ್ದು ಕಾಡಲ್ಲಿ ಸಾಯ್ಬೋದು. ಇಲ್ಲ, ಇದೆಲ್ಲ ಬೇಡ, ವಾಪಸ್ ತಿರುಗಿ ನಾನು ಐಗುಪ್ತಕ್ಕೆ ಹೋಗ್ತೀನಿ ಅನ್ನೋರು ಐಗುಪ್ತಕ್ಕೆ ಹೋಗಬಹುದು. ನಿಮ್ಮ ಕೈಲೇ ನಿಮ್ಮ ಭವಿಷ್ಯ ಇದೆ. ಎಲ್ಲ ಕೈ ಎತ್ತಿ ಹೇಳಿ, ಯೇಸುವೇ ನಂಗೆ ಐಗುಪ್ತ ಬೇಡ. ಇಲ್ಲ, 2 ಕೈ ಮೇಲೆತ್ತಿ ಎಲ್ಲ ಮನಸ್ಫೂರ್ತಿಯಾಗಿ ದೇವರಿಗೆ ಹರಕೆ ಮಾಡಿ, ನನಗೆ ಹಳೆ ಲೈಫ್ ಬೇಡ. ಮೊದಲಿದ್ದ ಜೀವನದ ಶೈಲಿ, ಆ ದರ್ಪ, ಆ ಕೋಪ, ಆ ಪಾಪ, ಆ ಯಾವುದೇ ಚಟಗಳು, ಆ ಯಾವುದೇ ಹಳೆಯದಾದ ನಡತೆ, ಆ ಹಳೆಯ ನೆನಪುಗಳು ನನಗೆ ಬೇಡ ಯೇಸಪ್ಪ. ಪರಿಶುದ್ಧಾತ್ಮರಾಗಿ ನನ್ನ ನೀವು ನಡೆಸಿ. ನನ್ನ ಪ್ರಯಾಣವನ್ನು ಪ್ರಾರಂಭಿಸಿರುವ ದೇವರು ನೀವು ತಾನೇ ಕರೆ ಹಿಡಿದು ಕಾನಾನ್ವರೆಗೂ ನನ್ನ ನಡೆಸಿ ಅಪ್ಪ. ಪರಲೋಕದವರೆಗೂ ನನ್ನ ನೀವು ನಡೆಸಿ ಸ್ವಾಮಿ. ಎಲ್ಲಿಯೂ ನಾನು ಹಿಂತಿರುಗಿ ಓಡದ ಹಾಗೆ, ನನ್ನ ಮನಸ್ಸು ಹಳೆ ಪಾಪಗಳಿಗೆ, ಹಳೆದಾದ ನನ್ನ ಕಾರ್ಯಗಳಿಗೆ ತಿರುಗಿಕೊಳ್ಳದ ಹಾಗೆ ಪರಿಶುದ್ಧಾತ್ಮನಿಂದ ನನ್ನ ತುಂಬಿಸಿ ಶ್ರೇಷ್ಠವಾದ ವಾಗ್ದಾನಕ್ಕೆ ನನ್ನ ನಡೆಸಿ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್. ಈಗ ನೋಡೋಣ, ಇಂಪಾರ್ಟೆಂಟ್ ಆದ 2 ವಾಕ್ಯ ಓದಿ ಪ್ರೇಯರ್ ಮಾಡೋಣ. ದೇವರು ನಮ್ಮಿಂದ ಎದುರು ನೋಡುವ ಒಂದೇ ಒಂದು ಕಾರ್ಯ ನಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಓದಮ್ಮ ಎಲ್ಲ. ಮತ್ತಾಯ 4ನೇ ಅಧ್ಯಾಯ 19ರಿಂದ 22 ಫಸ್ಟ್ ಓದೋಣ. ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಳೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಹಲ್ಲೆಲೂಯಾ. 2 ಕಡೆನೂ ನಿಮ್ಗೆ ಸಿಕ್ಕೋ ಒಂದೇ ಒಂದು ಪದ ಏನ್ ಗೊತ್ತಾ? ಕೂಡಲೇ. ಯೋಚನೆ ಮಾಡ್ಲಿಲ್ಲ, ಟೈಮ್ ತಗೊಳ್ಳಿಲ್ಲ, ಗುಣಗುಟ್ಲಿಲ್ಲ, ಪ್ರಶ್ನೆ ಕೇಳಲಿಲ್ಲ. ಅವ್ರು ಯಾರು ಖಾಲಿಯಾಗೂ ಇರಲಿಲ್ಲ. ಕೈ ತುಂಬಾ ಕೆಲಸ ಇಟ್ಕೊಂಡು ಬೇರೆ ಏನೋ ಮಾಡ್ಕೊಂಡು ಬಲೆ ಹಿಡ್ಕೊಂಡು ತಂದೆ ತಾಯಿ ಜೊತೆಲಿ ವ್ಯಾಪಾರ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ದಾರೆ. ಯೇಸು ಬಂದು ಹೇಳಿದ್ರು, ನೀವು ನನ್ನ ಹಿಂಬಾಲಿಸಿ. ತಕ್ಷಣ ಅವ್ರು ಏನ್ ಮಾಡಿದ್ರಂತೆ? ಕೈಲಿರೋ ಬಲೆ ಬಿಟ್ಟು, ಅವ್ರಿರೋರ್ ಕಡೆಯವ್ರನ್ನೆಲ್ಲ ಬಿಟ್ಟು ಯೇಸುವನ್ನ ಹಿಂಬಾಲಿಸಿ ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ದೇವ್ರ ಮಾತಿಗೆ ಬೆಲೆ ಕೊಡೋರು? ಇವತ್ತು ಸಭೆಗಿರೋ ಒಂದೇ ಒಂದು ಸಮಸ್ಯೆ ಜನಗಳಲ್ಲಿ ಏನಂದ್ರೆ, ನಮಗೆ ಕಾನಾನ್ ಬೇಕಂತ ಇಷ್ಟ, ಐಗುಪ್ತದ ನಡವಳಿಕೆ ಬಿಡೋದು ಕಷ್ಟ, ದೇವರ ದಾರಿಯಲ್ಲಿ ನಡೆಯೋದು ನಮ್ಮ ಮನಸ್ಸಿಗೆ ತುಂಬಾ ತುಂಬಾ ಕಷ್ಟ. ಇವತ್ತು ಯೇಸು ಹೇಳ್ತಾ ಇದ್ದಾರೆ, ನೀವು ಮನಸ್ಫೂರ್ತಿಯಾಗಿ ದೇವರಿಗೆ ಹೃದಯ ತೆರೆದ ಜಾಗ ಕೊಟ್ರೆ ನಿಮ್ಮ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ, ನಿಮ್ಮ ಲೈಫ್ನ ಚೇಂಜ್ ಮಾಡ್ತಾರೆ. ನಿಮ್ಮ ಜೀವಿತ ಐಗುಪ್ತದಲ್ಲಿರಲ್ಲ, ಕಾನಾನ್ ದೇಶದ ಆಶೀರ್ವಾದದಲ್ಲಿರುತ್ತೆ. ಎಷ್ಟು ಜನ ನಾನು ಕಾನಾನ್ಗೆ ಹೋಗ್ಲೇಬೇಕಂತ ಆಸೆ ಇಟ್ಕೊಂಡ್ರು? ನಿಮ್ಮ ಲೈಫ್ಗೊಂದು ಪ್ಲಾನ್ ಇದೆ. ಅಹಿತಕರವಾದ ಯೋಚನೆ ಇಟ್ಟು ನಿಮ್ಮನ್ನ ದೇವರು ಕರೀಲಿಲ್ಲ. ಎಲ್ಲೋ ಅರ್ಧಂಬರ್ಧಕ್ಕೆ ಕೈ ಬಿಡಕ್ಕೆ ದೇವರು ನಿಮ್ಮನ್ನ ಕರೀಲಿಲ್ಲ. ಶ್ರೇಷ್ಠವಾದ ಹಾಲು ಜೇನು ಹರಿಯೋ ದೇಶಕ್ಕೆ ಕರ್ಕೊಂಡೋಗಿ ನಿಮ್ಮನ್ನ ಪರಲೋಕದಲ್ಲಿ ಸೇರಿಸಬೇಕಂತ ದೇವರು ಕರೆದಿದ್ದಾರೆ. ಹಲ್ಲೆಲೂಯಾ. ಓದೋಣ ಇಂಟ್ರೆಸ್ಟಿಂಗ್ ಆಗಿ. ಎಲ್ಲ ಲೂಕ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದೋಣ. ಗಮನಿಸಿ, ಈ ವಾಕ್ಯ ನಿಮ್ಮ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್. ಎಸ್. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಸರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರ ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಈ ಘಟನೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಾವು ಯಾರು ಯೇಸು ಸ್ವಾಮಿನ
ಹುಡ್ಕೊಂಡು ಹೋಗಿ ಕಂಡುಕೊಳ್ಳಕ್ ನಮ್ಮ ಕೈಲಿ ಆಗ್ಲಿಲ್ಲ. ನಾವು ಕೂಗಿ ಕರೆದ್ವಿ, ದೇವರೇ ನಮ್ಮನ್ನ ಯಾಗಾದ್ರೂ ಕಾಪಾಡಿ, ನಮ್ಮ ಲೈಫ್ ತುಂಬಾ ಟಾರ್ಚರ್ ಆಗಿದೆ, ತುಂಬಾ ಕಷ್ಟದಲ್ಲಿದ್ದೀವಿ, ನಮ್ಮನ್ನ ಯಾಗಾದ್ರೂ ಬಿಡುಗಡೆ ಮಾಡಿ. ಇಲ್ಲಿ ಒಂದಷ್ಟು ಜನ ದೇವ್ರನ್ನ ಹುಡುಕಿ 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 ಓಡಿ ಬಂದಿದ್ದಾರೆ. ತುಂಬಾ ಜನಕ್ಕೆ ದೇವರ ಅವಶ್ಯಕತೆ ಇದೆ. ಯೇಸು ಸ್ವಾಮಿನ ಹುಡ್ಕೊಂಡು ಓಡಿ ಬಂದಿರೋದ್ರಿಂದ ಯೇಸು ಸ್ವಾಮಿಗೆ ಏನು ಹುಡುಕ್ತಾ ಇದ್ದಾರೆ ಗೊತ್ತಾ? ಒಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ಜಾಗ ಬೇಕು, ಅಲ್ಲಿಂದ ಜನಗಳ ಜೊತೆಲಿ ಅವ್ರು ಮಾತಾಡ್ಬೇಕು. ಇದು ನಡೀತಾ ಇರುವಾಗ ಸುತ್ತ ನೋಡ್ತಾರೆ, ಜನ ಜಾಸ್ತಿ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಕೆರೆ ಹತ್ರ ಮೀನ್ ಹಿಡಿದು ಬಲೆ ತೊಳಿತಾ ಇರೋ ಒಂದಷ್ಟು ಬೆಸ್ತರು ದೋಣಿ ಜೊತೆಲಿ ಯೇಸು ಸ್ವಾಮಿಗೆ ಕಾಣಿಸ್ತಾರೆ. ಇದರಲ್ಲಿ ಸೀಮೋನ್ ಹತ್ರ ದೇವರು ಹೋಗಿ ಹೇಳ್ತಾರೆ, ಯೇಸು ಸ್ವಾಮಿ ಆರ್ಡರ್ ಮಾಡಿದ್ರಂತ ಅಲ್ಲಿಲ್ಲ, ಕೇಳ್ಕೊಳ್ತಾರೆ. ಏನಂದ? ಸೀಮೋನ, ನಿನ್ ದೋಣಿಯಲ್ಲಿ ನಾನು ಕೂತ್ಕೊಳ್ತೀನಿ, ನನಗೆ ಸ್ವಲ್ಪ ಜಾಗ ಕೊಡಕ್ಕೆ ಸಾಧ್ಯ, ಒಂಚೂರು ಒಳಗಡೆ ನಿನ್ ದೋಣಿನ ತಳ್ಳಕ್ಕೆ ಆಗುತ್ತಾ ನಿಮ್ ಕೈಲಿ? ಆದ್ರೆ ಸೀಮೋನ್ ಪರಿಸ್ಥಿತಿ ಏನು ಗೊತ್ತಾ? ರಾತ್ರಿ ಎಲ್ಲ ಮೀನ್ ಹಿಡಿದು ಒಂದು ಮೀನು ಸಿಕ್ಕಿಲ್ಲ, ಜೋಬಲ್ ₹1 ದುಡ್ಡಿಲ್ಲ. ಈಗ ಮನೆಗೆ ಹೋಗ್ಬೇಕು, ಬೆಳಗ್ಗೆ ಹೆಂಡತಿ ಮಕ್ಕಳೆಲ್ಲ ಗಂಡ ಏನಾರು ತರ್ತಾನಂತ ಕಾಯ್ತಾ ಇದ್ದಾರೆ, ಅಪ್ಪ ಊಟಕ್ಕೆ ಏನಾರು ತರ್ತಾನಂತ ಕಾಯ್ತಾ ಇದ್ದಾರೆ. ನಿಮಗೇನಾದ್ರೂ ತಿಂಗಳಲ್ಲಿ 31ನೇ ತಾರೀಕು ಮುಗಿಯೋಷ್ಟೊತ್ತಿಗೆ 1ನೇ ತಾರೀಕು ಸಂಬಳ ಬರ್ಬೇಕು ತಾನೆ? ಬರ್ಬೇಕಾ ಬೇಡವಾ? ಬರ್ಬೇಕು. 1ನೇ ತಾರೀಕು ಬರೋ ಸಂಬಳ ಬರ್ಲಿಲ್ಲ ಅನ್ಕೊಳ್ಳಿ, ಏನೋ ಕಾರಣದಿಂದ ಲೇಟ್ ಆಯ್ತು. ಈಗ ನಿಮ್ಮ ಹತ್ರ ₹1 ದುಡ್ಡಿಲ್ಲ, ಬಾಡಿಗೆ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಅದು ಇದು ಇದೆಲ್ಲ ಖರ್ಚು ಜಾಸ್ತಿ ಇದೆ. ನಿಮ್ಮ ಹತ್ರ ಜೋಬಲ್ಲಿ ₹1 ದುಡ್ಡಿಲ್ದೇ ಇರುವಾಗ ನಾನು ಬಂದು, ಬ್ರದರ್ ಬನ್ನಿ ಸ್ವಲ್ಪ ಸೇವೆಗೆ ಹೋಗೋಣ, ಗಾಡಿ ತೆಗೀರಿ ಅಂತ ತೆಗಿತೀರಾ? ಸತ್ಯ ಹೇಳಿ, ಒಳಗಡೆಯಿಂದ ಹೇಳಿ. ಸಿಮೋನ್ ಒಂದೊಂದು ಮೀನ್ ಸಿಕ್ಕಿಲ್ಲ, ರಾತ್ರಿ ಪೂರ್ತಿ ನಿದ್ದೆ ಕೆಟ್ಟು 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 ಅಪ್ಸೆಟ್ ಆಗಿ ಕಾಲಿಗೆಯಲ್ಲಿ ಮನೆಗೆ ಹೋಗೋದು ಹೆಂಗ, ಹೆಂಡತಿ ಬೈತಾಳಂತ ತುಂಬಾ ಅಪ್ಸೆಟ್ ಆಗಿ ಕೂತ್ಕೊಂಡು ಬಲೆ ತೊಳಿತಾ ಇದ್ರೆ ಯೇಸು ಹೇಳ್ತಾರೆ, ನಿನ್ ದೋಣಿಯಲ್ಲಿ ನಾನು ಕೂತ್ಕೊಳ್ತೀನಿ, ಸ್ವಲ್ಪ ಒಳಗ್ ತಳ್ಳು. ಅಳ್ತೀವ ನಾವು? ಬೈಬಲ್ ಹೇಳ್ತಾ ಇದೆ, ಏನ್ ಮಾಡದಂತೆ? ಓದಮ್ಮ. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಓದಮ್ಮ. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಈಗ ಜನಕ್ಕೆ ದೇವರಿಗೆ ಕನೆಕ್ಷನ್ ಯಾರಿಲ್ಲಿ? ಯಾರು ಜನಕ್ಕೆ ದೇವರಿಗೆ ಮಧ್ಯೆ ಬಂದಿದ್ದು? ಸೀಮೋನ್. ಅಷ್ಟು ಜನ ದೇವ್ರು ನೋಡ್ಕೊಂಡು ಏನಕ್ಕೋ ಬಂದಿದ್ದಾರೆ, ಯೇಸು ಸ್ವಾಮಿ ಅವ್ರ ಜೊತೆ ಮಾತಾಡ್ಬೇಕಂತ ಇದ್ದಾರೆ, ಅದಕ್ಕೆ ಜಾಗ ಕೊಟ್ಟಿದ್ದು ಸೀಮೋನ್. ಆದ್ರೆ ಇಲ್ಲಿ ಘಟನೆ ನೀವು ಅಬ್ಸರ್ವ್ ಮಾಡಿ, ಸೀಮೋನ್ ಅವನ ಕಷ್ಟ ಏನು ಹೇಳ್ಕೊಳ್ಳಿಲ್ಲ. ದೇವ್ರೆ, ನಾನೇ ಮೀನಿಲ್ದಿರ ಒದ್ದಾಡ್ತಾ ಇದ್ದೀನಿ, ಅರ್ಜೆಂಟ್ ಮನೆಗೆ ಹೋಗಿ ಯಾರ ಹತ್ರ ಸ್ವಲ್ಪ ದುಡ್ಡಾರು ಇಸ್ಕೊಂಡೋಗಿ ಏನಾರು ಕೊಡಬೇಕು, ನಾನು ಈ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದೀನಿ, ಏನು ಹೇಳಿಲ್ಲ. ಕುತ್ಕೋಬೇಕಂತ ನನಗೆ ಸ್ವಲ್ಪ ಜಾಗ ಕೊಡ್ತೀಯಪ್ಪ ದೋಣಿಯಲ್ಲಿ? ಕುತ್ಕೊಳ್ಳಿ ಏಸಪ್ಪ. ಸ್ವಲ್ಪ ತಳ್ಬೇಕಾ? ಸರಿ ತಳ್ತೀನಿ. ಆದ್ರೆ ಎಲ್ಲೂ ಯೇಸು ಸ್ವಾಮಿ ನಿಂಗೆ ಅದ್ಭುತ ಮಾಡ್ತೀನಿ ಅಂತ ಹೇಳಿಲ್ಲ, ನಿನಗೆ ಮೀನ್ ಕೊಡ್ತೀನಿ ಅಂತ ಅವ್ರೇನು ಹೇಳಿಲ್ಲ. ಯಾಕೆ ಸಪ್ಪಗಿದೆಯಾ ಸಿಮೋನ್, ಏನಾಯ್ತಂತ ಏನು ಸೀಮೋನ್ ಅವರು ಕೇಳಲಿಲ್ಲ. ಅದು ಏನು ಹೇಳ್ದಿರನೆ ಸೈಲೆಂಟ್ ಆಗಿ ದೇವರಿಗೆ ಅವನ ಹೃದಯದಲ್ಲಿ ಅವನ ದೋಣಿಯಲ್ಲಿ ಅವನ ಜಾಗ ಕೊಡ್ತಾನೆ. ಈಗ ಏನ್ ಮಾಡಿದ್ರು? ಓದುವ. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ. ಹೇಳಿ, ಜನನ್ ಕರ್ಕೊಂಡು ಹೋದ್ರ? ಯಾರಾದ್ರೂ ಚೆನ್ನಾಗಿ ಬಾಯಲ್ಲಿ ಹೇಳಿ, ಜನನ್ ಕರ್ಕೊಂಡು ಆಳವಾಗಿ ಹೋದ್ರ ದೇವರು? ಜನ ಎಲ್ಲ ಯೇಸು ಸ್ವಾಮಿ ಹತ್ರ ಏನೋ ಬೇಕಂತ ಬಂದ್ರು. ಸೀಮೋನ್ ಪರಿಸ್ಥಿತಿ ಏನಂತ ದೇವ್ರು ಗೊತ್ತು, ಅವನು ಇದ್ದಂತ ಬಾಧೆ ಏನು ಗೊತ್ತು, ಅವನಿಗೆ ಮೀನ್ ಸಿಕ್ಕಿಲ್ಲ ಅಂತ ಗೊತ್ತು, ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದಾನೆ ಅಂತ ಗೊತ್ತು. ಆದ್ರೆ ಅದೆಲ್ಲ ದೇವರು ಎಕ್ಸ್ಪ್ಲೈನ್ ಮಾಡ್ಲಿಲ್ಲ. ಏನಾರು ಹೇಳಿದ್ರ? ಒಂದು ಅಗ್ರಿಮೆಂಟ್ ಮಾಡಿದ್ರ? ಸಿಮೋನ್ 1 hour ದೋಣಿ ಬಾಡಿಗೆ ಕೊಡು, ಇಷ್ಟು ಜನದ ಹತ್ರ ನಾನು ಮಾತಾಡಿ ಪ್ರೇಯರ್ ಮಾಡಿದ ಮೇಲೆ ನಿನ್ಗೆ ಇಷ್ಟು kg ಮೀನ್ ಕೊಡಿಸ್ತೀನಿ, ಏನಾರು ಅಗ್ರಿಮೆಂಟ್ ಆಯ್ತಾ? ಇವತ್ತು ನಾವು ದೇವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳಕ್ ಬರಲ್ವಾ? 2 ವಾರ ಉಪವಾಸ ಮಾಡ್ತೀನಿ ದೇವ್ರೆ, ನನಗಿದೇನಾರು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಗೆ ದಾರಿ ನಿಮ್ದು, ನನ್ನ ದಾರಿ ನಮ್ದು. 10,000 ರೂಪಾಯಿ ನನಗೆ ಬಂದ್ರೆ ಈ ಸತಿ ಅಡಿಗೆ ಮಾಡಿಸಿ ಒಂದಷ್ಟು ಜನ ಊಟ ಹಾಕ್ಸ್ಬಿಡ್ತೀನಿ. ಏನಾರ ಬಂದಿಲ್ಲ ಅನ್ಕೊಳ್ಳಿ, ನನ್ನ ಲೈಫಲ್ಲೇ ಅಡಿಗೆ ಮಾಡಿಸಲ್ಲ. ದೇವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅವಾಗ ದೇವ್ರಿಗೇನೋ ಆಸೆ ಇಡಿಸ್ತೀವಿ, ಹೌದಂತೀರ? ಇಲ್ಲ ಅಂತೀರ? ನನಗೆ ಇದು ಕೊಟ್ರೆ ನಾನು ಇದು ಮಾಡ್ತೀನಿ, ಇಲ್ಲ ಅಂದ್ರೆ ಏನು ಮಾಡಲ್ಲ ಅಂತ ದೇವ್ರಿಗೆ ನಾವು ಒಂದು ಪತ್ರ ಬರೀತೀವಿ. ಆದ್ರೆ ಶಿಮೋನ್ ಏನ್ ಮಾತಾಡಿದ? ಏನ ಕರೆದ್ರ? ದೋಣಿಯಲ್ಲಿ ಜಾಗ ಬೇಕಂದ್ರ ಕುಳಿಸ್ತಾನೆ. ಸ್ವಲ್ಪ ಒಳಗಡೆ ತಳ್ಳು ಸಿಮೋನ್, ಸರಿ ಆಯ್ತು ತಳ್ತೀನಿ ಅಂತ ತಳ್ತಾನೆ. ಈಗ ಸೀಮೋನ್ ಜೊತೆ ದೇವ್ರು ಮಾತಾಡ್ತಾನೆ ಇಲ್ಲ.
ಸೀಮೋನ್ ದೋಣಿಯಲ್ಲಿ ಕುತ್ಕೊಂಡು ಜನಗಳ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಮಾತಾಡಿದ್ ಮುಗಿಸ್ತು, ನೀವು ಹೋಗ್ರಪ್ಪ, ಜನನೆಲ್ಲ ಕಳಿಸಿದ್ರು. ಸೀಮೋನ್ನ ಮಾತ್ರ ದೇವರು ಹೇಳ್ತಾರೆ, ಈಗ ನಾನ್ ನಿನಗೇನೋ ಮಾಡ್ತೀನಿ, ಏನ್ ಮಾಡೋಣ, ಆಳವಾದ ಕಡೆಗೆ ದೋಣಿ ನಡೆಸಿಕೊಂಡು ಹೋಗೋಣ. ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಒಂದು ಚಿಕ್ಕ ವಿಧೇಯತ್ವ ನಿನ್ನ ಲೈಫ್ ನ ದೊಡ್ಡ ಬದಲಾವಣೆಗೆ ಕರ್ಕೊಂಡು, ಒಂದು ಚಿಕ್ಕ ತಿರಸ್ಕಾರ ನಿನ್ನ ಲೈಫ್ನೇ ಪೂರ್ತಿ ಪುಡಿ ಪುಡಿ ಮಾಡ್ಬಿಡುತ್ತೆ. ಅವತ್ತು ಒಂದು ದಿನ ಏನಾದ್ರೂ ಸೀಮೋನ್ ಇಲ್ಲ ನಾನು ಅಪ್ಸೆಟ್ ಆಗಿದ್ದೀನಿ ದೇವ್ರೆ, ಒಂದ್ ಮೀನ್ ಸಿಕ್ಕಿಲ್ಲ, ಸುಮ್ನೆ ತಲೆ ತಿನ್ಬೇಡಿ, ಇನ್ನು ದೋಣಿ ಇದೆ. ಏನು ದೋಣಿ ಇರ್ಲಿಲ್ವಾ ಅಲ್ಲಿ? ಇತ್ತಾ ಇರ್ಲಿಲ್ವಾ? ಅದ್ಯಾವ್ದು ನನ್ನ ದೋಣಿ ನೋಡ್ಕೊಳ್ಳಿ, ನನ್ ಕೈಯಲ್ಲಿ ಆಗಲ್ಲ, ನಾನು ಇವಾಗಲೇ ಬಲೆನೇ ತೊಳಿಬಾರ್ದಂತಿದ್ದೆ, ಇನ್ನು ಸುಮ್ಮನೆ ವಾಸನೆ ಬರೋದಂತ ತೊಳಿತಾ ಇದ್ದೀನಿ, ನಾನು ಅರ್ಜೆಂಟ್ ಮನೆಗೆ ಹೋಗ್ಬೇಕು. ಏನಾರು ನಡೀತಾ ಇತ್ತಾ? ಕೇಳಿಸಿಲ್ಲ. ಬೈಬಲ್ ಹೇಳ್ತಾರೆ, ವಿಧೇಯತ್ವದಿಂದ ದೇವರು ಒಂದು ಮಾತಿಗೆ ಬೆಲೆ ಕೊಟ್ಟು, ಏನ್ ಕೊಡ್ತೀರಾ ನನಗೆ ಅಂತ ಬಾಡಿಗೆ ಮಾತಾಡ್ಲಿಲ್ಲ, ನನ್ನ ಪ್ರಾಬ್ಲಮ್ ಹಿಂಗಿದೆ ಅಂತ ಹೇಳ್ಕೊಳ್ಳಿಲ್ಲ, ಆಗಲ್ಲ ಅನ್ನೋ ಮಾತು ಹೇಳಲಿಲ್ಲ. ದೋಣಿಯಲ್ಲಿ ಜಾಗ ಕೊಟ್ಟು ಅವ್ರು ಹೇಳಿ ಸ್ವಲ್ಪ ದೂರ ತಳ್ತಾರೆ. ಯೇಸು ಹೇಳ್ತಾರೆ, ನಡಿ ಆಳವಾಗಿ ಹೋಗೋಣ. ಏನಕ್ಕೆ? ಓದಮ್ಮ. ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಏನಕ್ಕಂತೆ? ಹಾಗಾದ್ರೆ ಯೇಸು ಸ್ವಾಮಿಗೆ ಪೇತ್ರನ ಪರಿಸ್ಥಿತಿ ಕೇಳಿಸಿಲ್ಲ ನನಗೆ. ಸೀಮೋನ್ ಪ್ರಾಬ್ಲಮ್ ಏನಂತ ಯೇಸು ಸ್ವಾಮಿಗೆ ಗೊತ್ತು. ಅವನಿಗೆ ಏನ್ ಕೊಡಬೇಕು ಅಂತ ಯೇಸು ಸ್ವಾಮಿಗೆ. ಇವಾಗ ಹೇಳಿ, ನಿನ್ನ ಹತ್ರ ಬರಕ್ ಮುಂಚೆನೆ ನಿನ್ ಪರಿಸ್ಥಿತಿ ದೇವ್ರಿಗೆ ಗೊತ್ತು. ನೀವು ಇವತ್ತೇನು ಕೂತಿದ್ದೀರ ಚರ್ಚಲ್ಲಿ ಅಂತ ದೇವ್ರಿಗೆ ಗೊತ್ತು. ಈಗ ಸೀಮೋನ್ನ ಕರ್ಕೊಂಡು ದೇವರ ಆಳವಾಗಿರೋ ಜಾಗಕ್ಕೆ ಹೋಗ್ತಾರೆ. ನಿನ್ನ ಬಲೆಗಳನ್ನ ನೀರಲ್ಲಿ ಹಾಕು, ನಿನಗೆ ನಾನೇನೋ ಒಂದು ಅದ್ಭುತ ಮಾಡ್ತೀನಿ. ಈಗಲೂ ಪೇತ್ರನ ವಿಧೇಯತ್ವದಿಂದ ತಾನೆ. ಅದಕ್ಕೆ ಸೀಮೋನನು, ಗುರುವೇ ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟು ಏನು ಸಿಕ್ಕಲಿಲ್ಲ. ಯಾರನ್ನ ಚೆನ್ನಾಗಿ ಬಾಯ್ತಾ ಇರೋದು ಹೇಳಿ, ನಾನು ಜೀವನ ಎಲ್ಲ ಪ್ರಯಾಸಪಟ್ಟು. ಯಾರನ್ನ ಚೆನ್ನಾಗಿ ಹೇಳಿ, ನಾನು ಜೀವನ ಎಲ್ಲ ಪ್ರಯಾಸಪಟ್ಟು ಏನು ಸಿಕ್ಲಿಲ್ಲ. ಸಿಕ್ತಾ? ಏನಾದ್ರು ದುಡ್ಡು ಸಿಕ್ತಾ? ಹೆಸರು ಸಿಕ್ತಾ? ಆರೋಗ್ಯ ಸಿಕ್ತಾ? ಆಸ್ತಿ ಸಿಕ್ತಾ? ಬರೀ ಗಾಲಿದ್ದೀವಿ. ಇವತ್ತು ನಿಮ್ ಲೈಫಲ್ಲಿ ಯೇಸುಗೆ ಜಾಗ ಕೊಡಿ. ಯಾರ್ದೋ ಜೀವನಕ್ಕೆ ದೇವರು ಏನೋ ಮಾಡ್ಬೇಕಂತಿರೋದಕ್ಕೆ ನಿಮ್ ಲೈಫ್ ವೇದಿಕೆಯಾಗಿ ಚೇಂಜ್ ಆಗಲಿ. ನಿಮ್ ಲೈಫ್ ಒಂದು ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳಿ. ನಿಮ್ಮನ್ನ ಆಳವಾದ ಆಶೀರ್ವಾದಕ್ಕೆ ಯೇಸು ನಡೆಸುವುದಕ್ಕೆ ಶಕ್ತರಾಗಿರ್ತಾನೆ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಓದಮ್ಮ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿ. ಹಲ್ಲೆಲೂಯಾ. ಯಾರಾದ್ರೂ ಪಾಯ್ತಾರೆ ಹೇಳಿ, ರಾಶಿ ರಾಶಿ. ಯಾರಾದ್ರೂ ಚೆನ್ನಾಗಿ ಹೇಳಿ, ರಾಶಿ ರಾಶಿಯಾಗಿ. ಪ್ರೇಯರ್ಗೆ ಅರ್ಥ ನಡೀಲಿಲ್ಲ. ಇವತ್ತು ನನ್ನ ಮೆಸೇಜ್ ಪ್ರೇಯರ್ ಅಲ್ಲ. ಎಲ್ಲ ನಿಮ್ ಪಕ್ಕದವ್ರಿಗೆ ಹೇಳಿ, ಪ್ರೇಯರ್ ಮಾಡಿದಕ್ಕೆ ಅದ್ಭುತ ನಡೀಲಿಲ್ಲ. ಕಮಿಷನ್ ಮಾತಾಡಿ ದಶಭಾಗ ಕೊಡ್ತೀನಿ ಅನ್ನೋದಕ್ಕೆ ಅದ್ಭುತ ಕೇಳಿಸ್ಕೊಳ್ಳಿ. ಚೆನ್ನಾಗಿ ಹೇಳಿ ಬಾಯಲ್ಲಿ, ಅದಕ್ಕೆಲ್ಲ ಅದ್ಭುತ ನಡೆದಿಲ್ಲ. ಅವನೇನು ಯೇಸು ಸ್ವಾಮಿಗೆ ಬಾಡಿಗೆ ಮಾತಾಡ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ಯೋಚನೆ ಮಾಡಿ, ಆಯ್ತು ಎಷ್ಟೊತ್ತು ಬೇಕು ನಿಮಗೆ ದೋಣಿ ಅಂತ ಕೇಳಿ, ಎಷ್ಟು ತಗೋಬಹುದಾಗಿತ್ತು? ಅದ್ರ ಹೇಳಿ. ಅಲ್ಲ, ರಾತ್ರಿ ಎಲ್ಲ ಮೀನಿಲ್ಲ, ಬರಿಗೆಯಲ್ಲಿದ್ದಾನೆ. ಇವಾಗ ದೋಣಿ ಒಂದ್ ಸ್ವಲ್ಪ ಹೊತ್ತು ಬೇಕು ನನಗೆ ಅಂದ ತಕ್ಷಣ ಏನ್ ಹೇಳ್ಬೋದಾಗಿತ್ತು? ಫಸ್ಟ್ ಆಪ್ಷನ್, ನನಗೆ ಮೂಡಿಲ್ಲಪ್ಪ, ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ, ಹೋಗಿ ಎಲ್ಲ ಬೇರೆ ನೋಡಕ್ ಹೋಗು. ಎರಡನೇದು, ದೋಣಿ ಕೊಟ್ರು ಕೊಡ್ತೀನಿ. ಎಷ್ಟು ಕೊಡ್ತೀಯಾ? 1 ಅವರ್ಗೆ ಇಷ್ಟು ಕೊಟ್ರೆ ದೋಣಿ ಕೊಡ್ತೀನಿ ಬಾ. ಮೂರನೇದು, ಇಷ್ಟು ಆಗದೆ ಇರೋದು, ನೀನ್ ಬಾಯಲ್ಲಿ ಹೇಳಿದ್ರೆ ಆಗೋಂಗಿದ್ದಿದ್ರೆ ಪ್ರಪಂಚ ಎಲ್ಲೋ ಇರೋದು, ಹೋಗಪ್ಪ ನೋಡಿದ್ದೀನಿ. ಹಲ್ಲೆಲೂಯಾ. ಇದು 3 ಪೇತ್ರ ಮಾಡಲಿಲ್ಲ. ಸೈಲೆಂಟ್ ಆಗಿ ಕ್ವಶನ್ ಹೇಳಿದಿರೋ, ಗುಣಗುಟ್ಟಿದಿರೋ, ಸೈಲೆಂಟ್ ಆಗಿ ಏನ್ ಮಾಡ್ತಾ ಇದಾರೆ? ಬಲೆ ಹಾಕದಲ್ಲ, ದೇವ್ರಿಗೆ ಜಾಗವನ್ನು ಕೊಟ್ಟು ದೋಣಿಯಲ್ಲಿ. ನಿಮ್ಗೊಂದು ಸತ್ಯ ಹೇಳ್ತೀನಿ, ಸರಿಯಾಗಿ ಹೇಳಿ. ಯಾರಾದ್ರೂ ನೀವೇನಾದ್ರೂ ಅಕಸ್ಮಾತ್ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮೀನ್ ಸಿಕ್ಕದಿರೋ ಸಿಚುವೇಶನ್ ಅಲ್ಲಿ ಅಪ್ಪಿ ತಪ್ಪಿ ದೋಣಿಯಲ್ಲಿ ಜಾಗ ಕೊಟ್ರಿ ಅನ್ಕೊಳ್ಳಿ, ಸುಮ್ಮನೆ ಕೂತ್ಕೊಂತಾ ಇದ್ರ ದೇವ್ರ ಪ್ರಸಂಗ ಮಾಡುವಾಗ? ಯಾರಾದ್ರೂ ಹೇಳಿ, ಏನ್ ಮಾಡ್ಬೋದಾಗಿತ್ತು ನೀವು ಆಪ್ಷನ್? ರಾತ್ರಿ ಎಲ್ಲ ಮೀನ್ ಸಿಕ್ಕಿಲ್ಲ, ಜೋಬಲ್ ₹1 ದುಡ್ಡಿಲ್ಲ, ನಿಮ್ ಕಷ್ಟ ಸುಖ ದೇವ್ರು ವಿಚಾರಿಸ್ಲಿಲ್ಲ. ಅವ್ರು ಯಾರ ಹತ್ರ ಮಾತಾಡ್ತಾ ಇದಾರೆ, ಇನ್ನು ಮಾತು ಮುಗಿಲೇ ಇಲ್ಲ, ಅವ್ರು ಮಾತಾಡ್ತಾನೆ ಇದ್ದಾರೆ. ದೋಣಿಯಲ್ಲಿ ಕೂತ್ಕೊಂಡು ನೀವೇನ್ ಮಾಡ್ತಾ ಇರ್ತೀರ? ಹೇಳಿ ಅಲ್ಲ ಯಾರಾದ್ರು. ಯಾವ್ದು ನನಗ್ ಕರ್ಮ, ಅವನು ಯಾರೋ ಕೇಳೋ ವಾಕ್ಯಕ್ಕೆ, ಇವ್ರು ಯಾರೋ ಹೇಳೋ ವಾಕ್ಯಕ್ಕೆ ನನಗೆ ಟೈಮ್ ಪಾಸ್ ಮಾಡಿಸ್ತಾ ಇದಾರೆ. ಸ್ವಾಮಿ ಆಯ್ತಾ, ನಾನು ಹೋಗ್ಬೇಕು ಹೇಳ್ತಾ ಇದಾರೆ ಇಲ್ವಾ? ಯಾರಾದ್ರೂ ಜೊತೆ ಹೇಳಿ. ಅವ್ರು ಯಾರ ಜೊತೆನೋ ಮಾತಾಡ್ತಾ ಇದಾರೆ, ಅವ್ರಿಗೇನೋ ಲಾಭ. ಇವ್ರು ಮಾತಾಡ್ತಾ ಇರೋರ್ಗೆ ಇವ್ರಿಗೇನೋ ಲಾಭ, ಇವ್ರದ್ದು ಕೆಲಸ.
ನನ್ನ ಸುಮ್ಮನೆ ದೋಣಿಯಲ್ಲಿ ಕೂಡ ಹಾಕೊಂಡು ಟೈಮ್ ಪಾಸ್ ಮಾಡಿಸ್ತಾ ಇದ್ದಾರೆ, ₹1 ಆದಾಯ ಇಲ್ಲ, ಹುಡುಕ್ತಾ ಇದ್ರೆ ಇಲ್ವಾ? ಯಾರು ಚೆನ್ನಾಗಿ ಚೆನ್ನಾಗಿ ಮಾತಾಡಿ, ಸ್ವಲ್ಪ ಬಾಯಿ ತರದು. ಪಾಪ ಮಗು ಬಾಯೇ ಬಿಡ್ಲಿಲ್ಲ ಪೇತ್ರ. ಸೀಮೋನ್ ಏನ್ ಮಾಡಿಲ್ಲ, ಗುಣಗುಟ್ಲೇ ಇಲ್ಲ. ಜಾಗ ಕೊಡ್ತೀಯ ಸೀಮೋನ್, ಕೂತ್ಕೊಳ್ಳಿ ಬಂದು. ಸ್ವಲ್ಪ ತಳ್ತೀಯ ಸೀಮೋನ್, ತಳ್ತೀನಿ. ಉಪದೇಶ ನೀವು ಮಾಡ್ತೀನಿ, ನಾನು ಕೇಳಿಸ್ಕೊಂಡು ಕೂತ್ಕೊಂತೀನಿ. ಮುಗಿದಿದ್ದೆಲ್ಲ ಆದ್ಮೇಲೆ ನಡಿ ಹೋಗೋಣ ಒಳಗಡೆಗೆ. ಸರಿ, ನನಗಂತೂ ಮೀನ್ ಸಿಕ್ಕನ್ನ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ನಾನು ಹುಟ್ಟು ಬಯಸ್ತಾ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀನಿ. ಆದ್ರೆ ಇದೇನೇನೋ ಇಷ್ಟೊತ್ತಿ ಹೇಳಿದ್ರಲ್ಲ, ಇದೆಲ್ಲ ಕೇಳಿದ್ಮೇಲೆ ಮನಸ್ಸು ಯಾಕೋ ಸ್ವಲ್ಪ ಚೇಂಜ್ ಆಗಿದೆ. ಅವಾಗ ಆ ಸೀಮೋನ್ ಏನ್ ಮಾಡಿದಾನೆ ಅಂತ ಅರ್ಥ, ಹೆಂಗ್ ನಂಬಿದಾನೆ ಅಂತ ಅರ್ಥ, ಅವನ್ ಮೆಸೇಜ್ ಕೇಳಿದಾನೆ. ಯಾರಿಗೋ ಮಾಡ್ತಾ ಇದ್ದ ಪ್ರಸಂಗನ ಸೀಮೋನ್ ಕೇಳಿದಾನೆ. ಸೀಮೋನ್ಗೆ ಯಾಕೆ ದೇವರು ಫಸ್ಟ್ ಮೀನ್ ಕೊಟ್ಟಿಲ್ಲ ಅಂದ್ರೆ, ಅವನೊಳಗೆ ನಂಬಿಕೆಗೆ ಬೇಕಾಗಿರೋ ವಾಕ್ಯನೇ ಇಲ್ಲ. ಈಗ 1 hour ಮೆಸೇಜ್ ಕೇಳಿ ಆ ವಾಕ್ಯ ಎಲ್ಲ ಒಳಗೋಗಿರೋದ್ರಿಂದ ಸೀಮೋನ್ಗೆ ದೇವ್ರಿಗೆ ಎದುರು ತಿರುಗಿ ಹೇಳಕ್ ಅವನ ಕೈಲಿ ಆಗ್ತಾ ಇಲ್ಲ. ಫಸ್ಟ್ ಏನಾದ್ರು ನಡಿ ಆಳವಾಗಿ ಹೋಗಿ ಮೀನ್ ಹಿಡ್ಕೊಂಡ್ ಬಂದಿರ ಅಂದ್ರೆ ಹೇಳಿರೋ, ಯೋ ತಮಾಷೆ ಮಾಡಬೇಡ ಹೋಗಯ್ಯ, ನಾನು ಹೋಗ್ತೀನಿ. ಆಗಲ್ಲ, ಯಾಕಂದ್ರೆ ಯೇಸು ಯಾರಂತ ಅವನಿಗೆ ಗೊತ್ತಿಲ್ಲ. ಈಗ ಅವನ ವಾಕ್ಯ ಎಲ್ಲ ಕೇಳಿದ್ಮೇಲೆ ಅರ್ಥ ಆಯ್ತು, ಇವರು ಸಾಧಾರಣವಾಗಿರೋರಲ್ಲ, ಇವರು ದೇವ್ರ ಮಗನಾಗಿದ್ದಾನೆ. ಸೊ ಅದಕ್ಕೆ ಅವನು ಹೇಳ್ತಾನೆ ಪ್ರಸಂಗ ಕೇಳಿದ್ಮೇಲೆ, ನಾನು ಹೋದ್ರೆ ಸಿಕ್ಕಲ್ಲ ಅಂತ ನಂಗೆ ಗೊತ್ತು, ಆದ್ರೂ ನಿಮ್ ಮಾತು ಕೇಳಿ ನಾನು ಒಳಗಡೆ ಹೋಗ್ತೀನಿ, ಬಲ್ಲೆ ಹಾಕ್ತೀನಿ. ಯೇಸು ಹೇಳ್ತಾರೆ, ನಿನ್ ಮಾತು ಕೇಳಿದ್ರಿಂದ ರಾಶಿ ರಾಶಿಯಾಗಿ ನಿನಗೆ ಮೀನು ಸಿಗುತ್ತೆ. ಹಾಲೆಲೂಯ. ಯಾರಿಗಾದ್ರೂ ರಾಶಿ ರಾಶಿಯಾಗಿ ಏನಾದ್ರು ಸಿಗುತ್ತೆ? ಆಮೆನ್. ಹಾಲೆಲೂಯ. ಇಷ್ಟಕ್ಕಾಯ್ತಾ? ಮುಗೀತಾ? ಇವಾಗ ಹೇಳಿ, ಇದು ಲೌಕಿಕವಾದ ಆಶೀರ್ವಾದ. ಇದು ಲೌಕಿಕವಾದ ಆಶೀರ್ವಾದ. ಈ ಮೀನ್ ನೋಡ್ಬಿಟ್ಟು ತಿಕ್ಕಲಿಡ್ದೋಯ್ತು ಸೀಮೋನ್ಗೆ. ಪಾ, ನನ್ನ ಲೈಫಲ್ಲೇ ನಾನು, ನಮ್ಮಪ್ಪ, ನಮ್ಮ ತಾತ ಯಾರು ಇಷ್ಟು ಮೀನ್ ಹಿಡ್ದಿದ್ದು ನೋಡೇ ಇಲ್ಲ. ನಮ್ದು ಬೆಸ್ಟರ್ ಫ್ಯಾಮಿಲಿ, ಇಲ್ಲಿ ಸುಮಾರು ಜನ ಇದೇ ಮೀನ್ ಹಿಡಿದ ಕೆಲಸ ಮಾಡ್ತಾರೆ, ಯಾರು ಒಂದಿನೂ ಇಷ್ಟು ಮೀನ್ ಹಿಡ್ದಿದ್ದೆ ನಾನು ನೋಡಿಲ್ಲ. ನೀವು ಯಾರೋ ದೊಡ್ಡವರು, ನಮ್ಮಂತ ಪಾಪಿಗಳ ಜೊತೆಲಿ ನೀವು ಇರಬಾರದು, ನೀವು ಒಟ್ಟೋಗಿ ಏಸಪ್ಪ. ತಕ್ಷಣ ಏಸಮ್ಮ ಹೇಳ್ತಾರೆ, ನಾನು ಪಾಪಿ ನೋಡ್ಕೊಂಡೇ ಬಂದಿದ್ದು, ನಾನು ಸುಮ್ಮನೆ ದೋಣಿ ಕೇಳಲಿಲ್ಲ, ಸುಮ್ಮನೆ ನಿನ್ನ ಹತ್ರ ಮಾತಾಡಿಲ್ಲ, ಸುಮ್ಮನೆ ನಿನ್ ದೋಣಿಯಲ್ಲಿ ಪ್ರಸಂಗ ಮಾಡಲಿಲ್ಲ, ನಿನ್ನ ಲೈಫ್ ನ ಚೇಂಜ್ ಮಾಡಕ್ಕೆ ನಾನು ಬಂದಿದ್ದೀನಿ. ಇನ್ಮೇಲೆ ನೀನು ಮೀನ್ ಹಿಡಿಯೋ ಬೆಸ್ತನಾಗಿರಲ್ಲ, ನಿನ್ ಮನುಷ್ಯನ ಹಿಡಿಯೋ ಅಪೋಸ್ಟಲ್ ಪೇತ್ರನಾಗಿ ನಿನ್ನನ್ನು ಚೇಂಜ್ ಮಾಡ್ತೀನಿ. ಹಲ್ಲೆಲೂಯ. ಸೀಮೋನ್ ಒಂದು ಹಗುರವಾದ ವ್ಯಕ್ತಿ. ಸೀಮೋನ್ ಅನ್ನೋ ಪದಕ್ಕೆ ಹಗುರ. ಅವನಿಗೆ ಬುದ್ಧಿ ಇಲ್ಲ, ಯಾವ ಸರ್ಟಿಫಿಕೇಟ್ ಇಲ್ಲ, ಡಿಗ್ರಿ ಓದಿಲ್ಲ, ಅವನಿಗೆ ಏನಂದ್ರೆ ಏನು ಬರಲ್ಲ. ಅದೇ ಅವನಿಗಿರೋ ಒಂದೇ ಒಂದು ಕ್ಯಾರೆಕ್ಟರ್ ಏನಂದ್ರೆ, ಪ್ರಶ್ನೆ ಮಾಡ್ದಿರೋ ಗುಣಗುಟ್ಟಿದಿರೋ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಕಿವಿ ಕೊಡ್ತಾನೆ. ಯೇಸು ಸ್ವಾಮಿ ಪ್ರಸಂಗಕ್ಕೆ ಅಷ್ಟು ಟಾರ್ಚರ್ ಮಧ್ಯದಲ್ಲೂ, ಫ್ರಸ್ಟ್ರೇಷನ್ ಮಧ್ಯದಲ್ಲಿಯೂ, ಒಂದು ಮೀನ್ ಸಿಕ್ಕಿಲ್ಲ, ನಿದ್ದೆ ಕೆಟ್ಟಿದ್ದಾನೆ, ಏನು ಗುಟ್ಟು ಗುಡ್ತೀರೋ ಎಚ್ಚರಿಕೆಯಾಗಿ ದೇವ್ರ ವಾಕ್ಯಕ್ಕೆ ಕಿವಿ ಕೊಟ್ಟಿದ್ದಾನೆ. ಹೋಗ್ ಬಲೆ ಹಾಕಂದ್ರೆ ಫಸ್ಟ್ ದೋಣಿಯಲ್ಲಿ ಜಾಗ ಕೊಡೋದ್ರೆ ಕೊಡ್ತಾನೆ, ಸೈಲೆಂಟ್ ಆಗಿ ವಾಕ್ಯ ಕೇಳ್ತಾನೆ, ಸ್ವಲ್ಪ ಒಳಗ್ ತಳ್ಳನ್ನ ತಳ್ತಾನೆ, ನಡಿ ಆಳವಾಗಿ ಹೋಗೋಣ ಅಂದ್ರೆ ಹೋಗ್ತಾನೆ, ಬಲೆ ಹಾಕಂದ್ರೆ ಹಾಕ್ತಾನೆ. ಅವನು ಮಾತು ಕೇಳೋನಾಗಿರೋದ್ರಿಂದ ಯೇಸು ಹೇಳ್ತಾರೆ, ಇನ್ಮೇಲೆ ನೀನ್ ಸೀಮೋನ್ ಅಂತ ಹಗುರವಾಗಿರೋ ವ್ಯಕ್ತಿ ಅಲ್ಲ, ಇನ್ಮೇಲೆ ನೀನು ಅಪೋಸ್ತಲ ಪೇತ್ರನಾಗಿ ನನಗಾಗಿ ನೀನು ದುಡಿತೀಯ. ಹಲ್ಲೆಲೂಯ. ಆಮೆನ್. ಇವಾಗ ಹೇಳಿ, ಎಷ್ಟೊತ್ತಾಗಿರ್ಬೋದು ಪೇತ್ರನಿಗೆ ಅದ್ಭುತ ನಡೆಯಕ್ಕೆ? ಮ್ಯಾಕ್ಸಿಮಮ್ ಒಂದ್ 2 ಅವರ್, 2ರಿಂದ 3 ಅವರ್ ಆಗಿರ್ಬೋದಾ? ಇಸ್ರೇಲರಿಗೆ ಎಷ್ಟು ವರ್ಷ ಆಯ್ತು ಸಾಯಕ್ಕೆ? ಕಾನಾನ್ಗೆ ಹೋಗಕ್ಕೆ ಎಷ್ಟು ದಿನ ಬೇಕಾಯ್ತು? ಹೋಗ್ಲೇ ಇಲ್ಲ, ಕಾನಾನ್ಗೆ ಹೋಗ್ಲಿಲ್ಲ. ಕಾರಣ ಏನು? ಬಾಯಿ ಸರಿ. ಯಾರಾದ್ರೂ ಇಲ್ಲಿ ಆ ಕಡೆ ಈ ಕಡೆ, ನನ್ ಬಾಯಿ ಸರಿ ಇಲ್ಲ. ಅಷ್ಟ್ ಮಾತ್ರ. ಇಸ್ರೇಲರದೇನಾದ್ರು ದೋಣಿ ಇದ್ದಿದ್ರೆ, ಯೋ ನನ್ಕಂತೆ ನನಗೆ, ನನ್ ಸಂತೆ ನನಗೆ, ನಿಂದ ಯಾವ್ದು ಕತೆ, ಅಲ್ಲೆಲ್ಲ ನಂಗೆ ಬಂಡೆ ಮೇಲೆ ಕೂತ್ಕೊಂಡು ಮಾತಾಡಕ್ ಹೋಗಯ್ಯ, ಇಲ್ಲ ಅಂತೀರಾ? ಸತ್ಯನ ಸುಳ್ಳ? ರಾತ್ರಿ ಎಲ್ಲ ಮೀನ್ ಸಿಕ್ಕಿಲ್ಲ, ಬಾಡಿಗೆ ಕಟ್ಟಿಲ್ಲ, ಮನೇಲಿ ನೋಡಿದ್ರೆ ಎಂಟಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ, ₹1 ಜೋಬಲ್ ದುಡ್ಡಿಲ್ಲ, ನನ್ ಕತೆ ನನ್ ಸಾವು ಅಂದ್ರೆ, ಇವ್ನ ದೋಣಿಯಲ್ಲಿ ಜಾಗ ಅಂತೆ, ನೀರಿಗೆ ತಳ್ಳದಂತೆ. ಛೀ, ಹೋಗಪ್ಪ, ಡಿಸ್ಟರ್ಬ್ ಮಾಡ್ಬೇಡ. ಪೇತ್ರ ಹಂಗಿಲ್ಲ. ಅವ್ರು ಯಾರೋ ಬಂದಿದಾರಲ್ಲ, ಅದೇನೋ ಮಾಡ್ಲಿ, ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಏನು ದೇವ್ರು ನಿಂಗೆ ಬಂದು ಮುಂದಿನ ಎಕ್ಸ್ಪ್ಲೈನ್ ಮಾಡ, ನಿಮ್ಮ ಕುರಿತಾಗಿ ನಾನ್ ಮಾಡ್ಕೊಳ್ತಾ ಇರುವ ಹಿತಕರದ ಆಲೋಚನೆಗಳನ್ನ ಕೇವಲ ನಾನೇ ಪಲ್ಲೆನು, ಅದು ನಿಮಗ್ ಗೊತ್ತಿಲ್ಲ. ಎಲ್ಲ ನಿಮ್ ಪಕ್ಕದಲ್ಲವ್ರು ಚೆನ್ನಾಗಿ ವಿಶ್ ಮಾಡಿ ಹೇಳಿ, ಯೇಸು ನಿನ್ನ ಕರೆದಿದ್ದಾರೆ, ನಿನ್ ಬಗ್ಗೆ ಶ್ರೇಷ್ಠವಾದ ಯೋಚನೆ ಇಟ್ಟಿದ್ದಾರೆ, ಅದರಲ್ಲಿ ಒಂದು ಅಹಿತಕರವಾದದಿಲ್ಲ. ಅದನ್ನ ನಂಬಿ ಮಾತು ಕೇಳಿದ್ರೆ
ನಿನ್ನ ಲೈಫ್ನ ಇಷ್ಟೇ ಟೈಮಲ್ಲಿ ಸುಖವಾದ ಸ್ಥಿತಿಗೆ ದೇವರ ಮೇಲೆ ಎತ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನನ್ನೂ ದೇವರು ಚೇಂಜ್ ಮಾಡ್ತಾರೆ. ಇದೇ ಸೀಮೋನ್ ಒಂದು ಮೀನ್ ಹಿಡಿಯಕ್ಕೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಆಗದೇ ಇರೋ ವ್ಯಕ್ತಿ ಒಂದೇ ದಿನದ ಪ್ರಸಂಗದಲ್ಲಿ 3,000 ಆತ್ಮಗಳನ್ನ ಯೇಸುವಲ್ಲಿ ಕರೆತರ್ತಾನೆ. ಒಂದು ರಾತ್ರಿ ಎಲ್ಲ ಹುಟ್ಟು ಬೆಸ್ತನಾಗ ಒಂದು ಮೀನ್ ಹಿಡಿದಿರೋ ವ್ಯಕ್ತಿ ಒಂದು ದಿನದ ಪ್ರಸಂಗದಲ್ಲಿ 3,000 ಆತ್ಮ ತರ್ತಾನಂದ್ರೆ ಯೇಸು ಸೀಮೋನನನ್ನ ಅಪೊಸ್ತಲ ಪೇತ್ರನಾಗಿ ಒಂದು ಬಂಡೆಯಾಗಿ ಚೇಂಜ್ ಮಾಡಿದ್ದಾನೆ. ಎಷ್ಟು ಜನ ನಂಬ್ತೀರಿ ನನ್ನ ಲೈಫ್ ಚೇಂಜ್ ಆಗಿದೆ? ಒಂದೇ ಒಂದು ವಿಧೇಯತ್ವ, ಚಿಕ್ಕದಾದ ವಿಧೇಯತ್ವ. ನಾವೇನ್ ಅನ್ಕೊಳ್ತೀವಿ, ಈ ಚಿಕ್ಕದಕ್ಕೆಲ್ಲ ಏನಾಗಲ್ಲ ಬಿಡು. ಎಲ್ಲ ಪಕ್ಕದವರಿಗೆ ಸ್ವಲ್ಪದ್ರಲ್ಲಿ ನಂಬಿಗಸ್ತರಾಗಿದ್ರೆ ನಿಮ್ಮನ್ನ ದೊಡ್ಡ ಪೋಸ್ಟ್ಗೆ ದೇವರು ನಂಬುತ್ತಾರೆ. ನೀವು ಸ್ವಲ್ಪದ್ರಲ್ಲಿ ನಂಬಿಕೆ ಇಲ್ಲದಿರಾ ಎಲ್ಲಾದ್ರೂ ಅವಿಧೇಯವಾಗಿದ್ರೆ ಯೇಸು ಅಲ್ಲೇ ನಿಮ್ಮನ್ನ ತಳ್ಳಿಬಿಡುತ್ತಾರೆ. ನಿಮಗೆ ಬದಲು ಬೇರೆ ದೋಣಿಯಲ್ಲಿ ಹೋಗಿ ಯೇಸು ಕಾಲಿಡ್ತಾರೆ. ಯೇಸು ನಿಮ್ಮ ಮನೇಲಿ ಇರ್ಲಿಲ್ಲ, ಇಲ್ಲ ನೆಕ್ಸ್ಟ್ ಮನೆಗೆ ಹೋಗ್ಲಿಲ್ಲ. ನಾನು ಮನೆ ಬಾಗಿಲಲ್ಲಿ ನಿಂತು ಕದವನ್ನ ತಟ್ತಾ ಇದ್ದೆ. ಯಾವನೇ ಆದ್ರೂ ಸರಿ, ಓದಿದಾನ ಓದಿಲ್ದೇ ಇರೋನ, ಕಪ್ಪಗಿದಾನ ಬೆಳ್ಳಗಿದಾನ, ಒಳ್ಳೆಯವನ ಕೆಟ್ಟವನ, ಯೇಸು ಏನು ಹೇಳಿಲ್ಲ. ಯಾವನಾದ್ರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನ ತೆರೆದ್ರೆ ನಾನು ಅವನ ಮನೆ ಒಳಗಡೆ ಹೋಗ್ತೀನಿ, ಅವನ ಸಂಗಡ ನಾನು, ನನ್ನ ಸಂಗಡ ಅವನು ಊಟ ಮಾಡುವ ತರ ಅವ್ರ ಮನೆಯ ಚೇಂಜ್ ಮಾಡ್ತೀನಿ. ಯಾರಾದ್ರೂ ದೇವರಿಗೆ ಬಾಗಿಲು ತೆಗಿಯೋರು? ಹಲ್ಲೆಲೂಯಾ. ಎಲ್ಲ ಪಕ್ಕದವರಿಗೆ ಹೇಳಿ, ಐಗುಪ್ತಕ್ಕೆ ಹೋಗ್ತೀಯಾ? ಹೆಂಗಿದ್ದೆ ಗೊತ್ತಾ? ಹೇಳ್ತೀಯಾ? ಅಯ್ಯೋ ಕಾಣನೇನೋ ಸರಿ, ಐಗುಪ್ತಲ್ಲಿದ್ದ ಮಜಾ ಈಗ ಸಿಗ್ತಾ ಇಲ್ವೇ? ಐಗುಪ್ತಾನೇ ಗಟ್ಟಿ. ಆದ್ರೆ ಐಗುಪ್ತಕ್ಕೆ ವಾಪಸ್ ಹೋಗಕ್ಕಾಗಲ್ಲ, ಕಾಣನ್ ಸೇರಕ್ಕಾಗಲ್ಲ. ಕಾಣೇ ನಿಮ್ ಲೈಫ್ ಇಲ್ಲ. ಹಳೆ ಲೈಫ್ ಏನಾದ್ರೂ ಇರ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದ್ ಯಾವ ತರ? ಬಾಯಲ್ಲಿರೋದನ್ನ ಉಗಿದಿದ್ದಾಯ್ತು, ತಿರುಗಿ ಇಟ್ಕೊಳಕ್ಕೆ ಕೇಳಿಸಿಲ್ಲ ಗಟ್ಟಿಯಾಗಿ. ಯಾವ್ದೋ ಕಪ್ಪು ಗಲೀಜು 1 ತಿಂಗಳಿಂದ ಹೊರಲಾಡಿ ಕೆಸರಲ್ಲಿ ಇದ್ದಿದ್ದ ಬಟ್ಟೆ ತೆಗೆದು ಬಿಸಾಕಿ ಸೂಪರ್ ಸ್ನಾನ ಮಾಡಿ ಫ್ರೆಶ್ ರೆಡಿ ಆಗಿದ್ದೀನಿ, ತಿರುಗಿ ಆ ಬಟ್ಟೆ ಹಾಕೊಳ್ಳೋಕೆ. ಇವಾಗ ಹೇಳಿ, ನನ್ನ ಲೈಫ್ ಐಗುಪ್ತದಲ್ಲಿಲ್ಲ. ಅದೆಂತ ಚಟ ಆದ್ರಾಗಿರ್ಲಿ, ಅದೆಂತ ಸ್ನೇಹ ಆದ್ರಾಗಿರ್ಲಿ, ಅದೆಷ್ಟು ಅಂತ ಹಳೆ ಜನ ಆದ್ರಾಗಿರ್ಲಿ, ಹಿಂತಿರುಗಿ ನೋಡೋ ಕಥೆನೇ ಇಲ್ಲ. ನಾನು ಯೇಸುವನ್ನ ಹಿಂಬಾಲಿಸಿ ಕಾನಾನ್ ದೇಶಕ್ಕೆ ಸೇರೋ ಗುರಿಯಲ್ಲಿದ್ದೀನಿ. ಹಲ್ಲೆಲೂಯಾ. ಎಷ್ಟು ಜನ ರೆಡಿ ಇದ್ದೀರಿ? 1 hour ಟೈಮ್ ದೋಣಿಯಲ್ಲಿ ಜಾಗ ಕೊಟ್ಟಿದ್ದಕ್ಕೆ ರಾತ್ರಿ ಎಲ್ಲ ಆಗದೇ ಇರೋ ಕೆಲಸ ಯೇಸು 1 hour ಅಲ್ಲಿ ಮಾಡಿ ಮುಗಿಸಿದ. ರಾಶಿಯಾದ ಮೀನು. ಅದು ಮಾತ್ರ ಅಲ್ದಿರ ಅವನ್ ಪೋಸ್ಟ್ ಲೆವೆಲ್ ಚೇಂಜ್ ಆಯ್ತು. ಸಿಮೋನ ಅಂತ ಇದ್ದವರೆಲ್ಲ ಅಪೊಸ್ತಲ ಪೇತ್ರ ಅಂತ ಗೌರವ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಫ್ ದೇವರು ಚೇಂಜ್ ಮಾಡ್ತಾರೆ. ಆತ್ಮಿಕವಾಗೂ ನನ್ನ ಚೇಂಜ್ ಮಾಡ್ತಾರೆ, ಲೌಕಿಕವಾಗ್ಲೂ ನನ್ನ ಚೇಂಜ್ ಮಾಡ್ತಾರೆ. ನನ್ನ ಲೈಫಲ್ಲಿ ರಾಶಿಯಾಗಿ ಆಶೀರ್ವಾದ ಬರುತ್ತೆ. ನಾನು ರಾಶಿಯಾಗಿ ಆತ್ಮಗಳನ್ನ ದೇವರ ರಾಜ್ಯಕ್ಕೆ ಆದಾಯ ಮಾಡ್ತೀನಿ. ಹಲ್ಲೆಲೂಯಾ. ಯಾರಾದ್ರೂ ನಂಬಿಕೆ ಇರೋರು ಚರ್ಚಲ್ಲಿ ಇದ್ದೀರಾ? ಎಲ್ಲ ಹೇಳಿ, ಆ ಕಡೆ ಈ ಕಡೆ ರಾಶಿ. ಎಲ್ಲ ಬಾಯ್ತರದು ಹೇಳಿ, ರಾಶಿ. ನಾನು ಒಂದು ಸಾರಿ ದೇವರಿಗೆ ನನ್ನ ಹೃದಯದಲ್ಲಿ ಜಾಗ ಕೊಟ್ಟು ಗುಣಗುಟ್ಟಿದೀರಾ? ಯೇಸುವೇ, ಹಳೆ ನಡತೆ, ಹಳೆ ಐಗುಪ್ತದ ಪ್ರಾಕ್ಟೀಸ್ಗಳು, ಹಳೆ ಚಟಗಳು, ಹಳೆ ಸ್ನೇಹ ನಂಗೆ ಏನ್ ಬೇಡ ಯೇಸಪ್ಪ, ನಿಮ್ಮನ್ನ ಹಿಂಬಾಲಿಸಿ ಗುಣಗುಟ್ಟುತ್ತೀರೇ ಇರ್ತೀನಿ. ನೀವು ನನ್ನ ದೋಣಿಗೆ ಬನ್ನಿ, ನೀವು ಹೇಳಿದ್ರೆ ನಾನು ಮಾಡ್ತೀನಿ ಅಂದ್ರೆ ಯೇಸು ಹೇಳ್ತಾರೆ, ರಾಶಿಯಾಗಿ ನಿಮ್ ಲೈಫ್ಗೆ ಆಶೀರ್ವಾದ ರೆಡಿ ಆಗಿದೆ. ನೀವು ಅನುಭವಿಸುವ ಹಾಗೆ ದೇವರು ನಿಮ್ಮನ್ನ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಅಲ್ಲಿಗೆ ನಿಲ್ಲಿಲ್ಲ. ನಿಮ್ ಲೈಫ್ ನ ಪೋಸ್ಟ್ ಅನ್ನ ಚೇಂಜ್ ಮಾಡಿ ನಿಮ್ ಮೂಲಕ ರಾಶಿಯಾಗಿ ಜನ ದೇವ್ರ ಕಡೆ ಓಡಿ ಬರುವುದಕ್ಕೆ ದೇವರು ನಿಮ್ಮನ್ನ ಎತ್ತಿ ಉಪಯೋಗಿಸ್ತಾರೆ. ಇಷ್ಟು ಜನ ನಾನು ದೇವರ ಹತ್ರ ಗುಣಗುಟ್ಟುತ್ತೀರಾ? ನನ್ನ ಲೈಫ್ ನ ಒಪ್ಪಿಸ್ತೇನೆ. ನಾನು ಐಗುಪ್ತಕ್ಕೆ ಹೋಗೋ ಪ್ಲಾನ್ ಮಾಡಲ್ಲ. ಇನ್ನೊಂದು ಪಾಸ್ಟ್ರೆ ಯಾರು ನನಗೆ ಐಗುಪ್ತಕ್ಕೆ ನಡೆಸೋರು ಬೇಡ. ನನಗೆ ಕೊಟ್ಟರು ಪಾಸ್ಟ್ರೆ ನನ್ನ ಕಾನಾನ್ಗೆ ನಡೆಸ್ಕೊಂಡು ಹೋಗ್ಲಿ. ನನ್ನ ಲೈಫ್ ಹಿಂತಿರ್ಗಲ್ಲ, ನನ್ನ ಲೈಫ್ ಕಾನಾನ್ ಕಡೆ ಓಡುತ್ತೆ. ಇಷ್ಟು ಜನ ರೆಡಿ ಇದ್ದೀರಿ? ಈ ವರ್ಷ ನಿಮಗೆ ಅಭಿವೃದ್ಧಿಯಾದ ವರ್ಷ, ಈ ವರ್ಷ ಫಲಭರಿತವಾದ ವರ್ಷ. ನಾವು ದೇವ್ರ ಮಾತಿಗೆ ಎದುರು ತಿರುಗಿದೀರಾ? ಬೇಸರ ಪಡೆದಿರಾ? ಗುಣಗುಟ್ಟಿದೀರಾ? ಸೈಲೆಂಟ್ ಆಗಿ ಏಸಪ್ಪ ನೀವು ಬನ್ನಿ, ದೋಣಿಯಲ್ಲಿ ಜಾಗ ಕೇಳ್ತೀರಾ? ಕೊಡ್ತೀನಿ. ಏನ್ ಮಾಡುತ್ತೀರೋ ಅದನ್ನ ಮಾಡ್ತೀನಿ. ನನ್ನ ಲೈಫ್ ನ ಚೇಂಜ್ ಮಾಡಿ ಅಂದ್ರೆ ಈ ವರ್ಷ ನೀವು ದೊಡ್ಡ ದೇವರ ಮಹಿಮೆಯನ್ನ ಕಾಣ್ತೀರಿ. ನಿಂತ್ಕೊಳ್ಳೋಣ, ದೇವರ ಕರೆಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಏಸಪ್ಪ, ಐಗುಪ್ತ ನಂಗೆ ಬೇಡ ಯೇಸುವೆ. ಐಗುಪ್ತದ ಚಟ, ಐಗುಪ್ತದ ಸಹವಾಸ,
ಐಗುಪ್ತದಲ್ಲಿದ್ದ ಸ್ನೇಹ, ಐಗುಪ್ತದಲ್ಲಿದ್ದ ಅಭ್ಯಾಸಗಳು ನನ್ನ ನೆನಪಿಗೆ ಕೂಡ ಬರಬಾರದು ಸ್ವಾಮಿ. ನೀವು ನನಗೋಸ್ಕರ ಮಾಡಿರ್ತಕ್ಕಂತಹ ಆಲೋಚನೆಗಳು ಹಿತಕರವಾದದ್ದು, ಅದ್ಭುತವಾಗಿರುವುದು. ಅದು ನನಗೆ ಗೊತ್ತಿಲ್ಲ ಸ್ವಾಮಿ. ನಾನು ಇನ್ಮೇಲೆ ಒಂದು ಪ್ರಶ್ನೆ ಕೂಡ ಮಾಡದಿರಾ ನೀವೇನ್ ಹೇಳ್ತಿರೋ ಅದಕ್ಕೆ ಕಿವಿಗೊಟ್ಟು ಪರಿಪೂರ್ಣ ಹೃದಯದಿಂದ ನಿನ್ನ ಹಿಂಬಾಲಿಸೋದಕ್ಕೆ ಸಹಾಯ ಮಾಡಿ. ನನ್ನ ಮನಸ್ಸು ಹಿಂದಕ್ಕೆ ಓಡಬಾರದು ಯೇಸುವೆ. ಬಿಟ್ಟು ಬಂದಿರೋದನ್ನ ಮತ್ತೆ ನಾನು ಹುಡುಕಬಾರದು. ಐಗುಪ್ತದ ನೆನಪುಗಳು ನನ್ನ ಕಾಡಿ ನನ್ನ ತಪ್ಪಿಸಬಾರದು. ನನಗಾಗಿ ನೀವು ನೇಮಿಸಿರುವ ಕಾನಾನ್ ದೇಶವನ್ನ, ನನಗಾಗಿ ನೀವು ಸಿದ್ಧ ಮಾಡಿರುವ ಪರಲೋಕದಲ್ಲಿರುವ ಬಿಡಾರವನ್ನ ನಾನು ಹೊಂದ್ಕೋಬೇಕು. ಲೌಕಿಕವಾಗಿಯೂ ಆತ್ಮಿಕವಾಗಿಯೂ ನೀವು ನನಗೆ ರಾಶಿ ರಾಶಿಯಾಗಿ ಆಶೀರ್ವಾದ ಕೊಡುವುದನ್ನು ಹೊಂದಿ ನಾನು ರಾಶಿ ರಾಶಿಯಾಗಿ ಸಾವಿರವಾಗಿ ಆತ್ಮಗಳನ್ನ ನಿನ್ನ ರಾಜ್ಯಕ್ಕೆ ಕರೆತರಬೇಕು. ನನ್ನ ಬದಲಾಯಿಸುವೆ ಸೀಮೋನ್ ಆ ಜೀವಿತ ನನಗೆ ಬೇಡ. ಅಪೊಸ್ತಲನಾದ ಪೇತ್ರನಾಗಿ ನನ್ನ ಬದಲಾಯಿಸಿ. ಎಲ್ಲ ಕೈಗಳನ್ನೆತ್ತಿ ದೇವರ ಹತ್ರ ಕೇಳಿ, ಏಸಪ್ಪ ಒಂದು ಅದ್ಭುತ ಮಾಡಿ, ಏಸಪ್ಪ ಒಂದು ಅದ್ಭುತ ಮಾಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಂದು ಅದ್ಭುತ ನಡೀಲಿ ಏಸಪ್ಪ. ಗುಣಗುಟ್ಟಿದ ದಿನಗಳು ಸಾಕು. ಮಾತಿಗೆ ಮುಂಚೆ ನಾನು ಐಗುಪ್ತದಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನಿದ ಮಾತುಗಳು ಸಾಕು. ಎಷ್ಟೇ ಕಷ್ಟದಲ್ಲಿದ್ರು, ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಬಲೆ ತೊಳೆದು ಮೀನೇ ಇಲ್ಲ ಅಂತ ಕೂತಿದ್ರು ಪರವಾಗಿಲ್ಲ. ಯೇಸು ಬಂದು ನನ್ನ ಕದ ತಟ್ತಾ ಇರುವಾಗ ನಾನು ಬಾಗಿಲು ತೆರೀತೀನಿ. ಅವ್ರು ಏನಕ್ಕೆ ನನ್ನ ಹತ್ರ ಬಂದಿದ್ದಾರೋ ತಾಳ್ಮೆಯಿಂದ ಕೇಳಿ ಕಿವಿಗೊಡ್ತೀನಿ. ನನ್ನ ದೋಣಿಯಲ್ಲಿ ಅವರು ಕೂತ್ಕೊಂಡ್ರೆ ಸುಮ್ಮನೆ ಬಂದು ಕೂತಿಲ್ಲ. ಅವ್ರು ಏನೋ ಒಂದು ಅದ್ಭುತವನ್ನ ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡ್ ಬಂದು ಕೂತಿದ್ದಾರೆ. ಏಸಪ್ಪ, ನೀವೇನ್ ಮಾಡ್ಬೇಕಂತಿದ್ರು ನನ್ನ ಜೀವನದಲ್ಲಿ ಮಾಡಿ ಏಸಪ್ಪ. ಚಿಕ್ಕ ಚಿಕ್ಕ ಕಾರ್ಯಗಳಿಂದ ಕೂಡ ನಾನು ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ. ವಿಧೇಯತ್ವದಿಂದ ನಿನ್ನನ್ನು ಸನ್ಮಾನಿಸ್ತೀನಿ. ಕೆಲವು ಸರಿ ನೀವು ಹೇಳೋ ಮಾತುಕ್ಕೆ ನಂಬಕ್ಕಾಗದೇ ಇರೋ ತರ ಇರ್ಬೋದು. ನಾನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಸಿಕ್ಕದೇ ಇರ್ಬೋದು. ನಿಮ್ಮ ಮಾತು ಕೇಳಿ ಹಾಕಿದ್ರೆ ಸಿಕ್ಕುತ್ತಂತ ನಾನು ನಂಬ್ತೀನಿ ಏಸಪ್ಪ. ನನ್ನ ನಡೆಸಿಸುವ ಯೇಸುವೇ, ಯೇಸುವೇ. Sing it out. ಯೇಸುವೇ, 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 ಯೇಸು. ಎಲ್ಲ ಕೈಗಳು ನಿಂತಿ ದೇವರಿಗೆ ಹೇಳಿ, ಯೇಸುವೇ ನನ್ನ ಹೃದಯದಲ್ಲಿ ಬನ್ನಿ. ನಾನು ಮನಸ್ಫೂರ್ತಿಯಾಗಿ ನಿಮಗೆ ಜಾಗ ಕೊಡ್ತೀನಿ. ಒಂದಿನಾದ್ರೂ ಗುಣಗುಟ್ಟಲ್ಲ, ಒದರಲ್ಲ, ಹಳೆ ಐಗುಪ್ತದ ಕಡೆ ತಿರುಗಿ ಕೂಡ ನೋಡಲ್ಲ. ಸೀಮೋನನನ್ನ ಅಪೊಸ್ತಲ ಪೇತ್ರನಾಗಿ ಬದಲಾಯಿಸಿ ಒಂದೇ ಗಂಟೆ ನಿಮಗೆ ಅವಕಾಶ ಕೊಟ್ಟ. ಸ್ವಲ್ಪದೇ ಸಮಯದಲ್ಲಿ ರಾತ್ರಿ ಪೂರ್ತಿ ಆಗದೇ ಇರೋ ಕಾರ್ಯ ರಾಶಿ ರಾಶಿಯಾಗಿ ಬೇನುಗಳನ್ನು ಕೊಟ್ಟು ನೀವು ಮಾಡಿದಿರಿ. ಬರುವಾಗ ಕಣ್ಣೀರು, ಕಷ್ಟ, ವೇದನೆ, ನೋವು, ದುಃಖ, ಸಾಲಗಳು, ಸಮಸ್ಯೆಗಳಲ್ಲಿ ಬಂದಿರಬಹುದು. ನಿಮಗೆ ಜಾಗ ಕೊಟ್ಟು ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಬಾಗಿಲು ತೆರೆದೇ ಏಸಪ್ಪ, ನೀವು ಬನ್ನಿ ಅಪ್ಪ. ನೀವೇನ್ ಹೇಳ್ತಿರೋ ನಾನು ಅದನ್ನ ಮಾಡ್ತೀನಿ. ನನ್ನ ಹೃದಯದಲ್ಲಿ ನಿಮಗೆ ಜಾಗ ಕೊಡ್ತೀನಿ. ಇವನ್ನ ಅದ್ಭುತ ಮಾಡಿಸ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ, 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 പാതയെല്ലാം അന്ധകാരം
சூழ்ந்து கொண்டாலும் பாதைகாக்க நேசருண்டு பயமே இல்லையே. பாதையெல்லாம் அந்தகாரம் சூழ்ந்து கொண்டாலும் பாதைகாக்க நேசருண்டு பயமே இல்லையே. ஆராதனையே சுவுக்கே, ஆராதனையே சுவுக்கே, ஆராதனையே சுவுக்கே. என்ன ஒப்பிச்சுக்கொண்டு தேவரே நீ சொன்னால் போதும் செய்வேன், நீ காற்றில் வழியில் நடப்பேன், உன் பாதம் ஒன்றை பிடிப்பேன் என் அன்பு இயேசுவே. நீ துடிதரை சாக்கும் ஆடுவேன், எசலோ ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಓ ಆರಾಧನೆ ಯೇಸುವೇ, ಅದ್ಭುತ ಮಾಡಿ ಯೇಸಪ್ಪ. ಎಲ್ಲ ಐಗುಪ್ತದ ಕಡೆಯಿಂದ ನನ್ನ ಮನಸ್ಸು ನನ್ನ ಆಲೋಚನೆಗಳು ನಿನ್ನ ಕಡೆ ತಿರುಗಿರಾಗಿ. Fire of Lord. Without the music. ಆರಾಧನೆ ಯೇಸುವಿಗೆ, ಯೇಸುವೇ. ಆರಾಧನೆ ಎಲ್ಲ ಬಾಯಿ ತೆರೆದು ಆರಾಧನೆ ಯೇಸುವಿಗೆ. ಓ ಆರಾಧನೆ ಯೇಸುವಿಗೆ. ಎಲ್ಲ ಕೈಗಳನ್ನೆತ್ತಿ ಬಾಯಿಗಳನ್ನು ತೊರೆದು ಯೇಸು ಹತ್ರ ಕೇಳಿ, ಯೇಸಪ್ಪ ನನ್ನ ಹೃದಯದಲ್ಲಿ ನೀವು ಬನ್ನಿಸುವ, ನನ್ನ ಜೀವನದಲ್ಲಿ ಏನೇ ನಡೀತಾ ಆದ್ರೂ ನಾನು ನಿನ್ನ ಮಾತು ಕೇಳ್ತೀನಿ ರಾಜ. ನೀವು ಹೇಳಿದ ಮಾರ್ಗದಲ್ಲಿ ನಾನು ನಡೀತೀನಿ ಸ್ವಾಮಿ. ಹಳೆಯ ಐಗುಪ್ತದ ನೆನಪುಗಳನ್ನು ನಾನು ಬಿಟ್ಟು ಪೂರ್ತಿಯಾಗಿ ನಿನ್ನ ಕಡೆ ತಿರುಗ್ತೀನಿ. ಈಗಿರುವ ವಾತಾವರಣ, ಈಗಿನ ಕಾಡು, ಈಗಿನ ವೇದನೆ ಶಾಶ್ವತ ಇಲ್ಲ ಸ್ವಾಮಿ. ನನಗಾಗಿ ಒಂದು ಹಿತಕರ ಆಲೋಚನೆ ಇಟ್ಟು ನೀವು ಕರೆದಿದ್ದೀರಿ. ಹೃದಯ ಪೂರ್ತಿಯಾಗಿ ನಾನು ನಿಮ್ಮನ್ನು ಕರೆದು ಸ್ವಾಗತಿಸ್ತೇನೆ. ನೀವು ಅಂದ್ಕೊಂಡ ಹಾಗೆ ನನ್ನ ನಡೆಸಿ ಯೇಸಪ್ಪ. ಇಲ್ಲಿ ಬಂದ್ರೆ ಒಬ್ಬೊಬ್ಬರ ಜೀವಿತಗಳನ್ನು ನಿನ್ನ ಪಾದದಲ್ಲಿ ತರ್ತಾ ಇದ್ದೀವಿ ಸ್ವಾಮಿ. ಯಾರು ಏನು ಕಣ್ಣೀರು ವೇದನೆಗಳಲ್ಲಿ ಬಂದಿದ್ರು, ಹಳೆಯ ಐಗುಪ್ತದ ನೆನಪುಗಳು, ಆ ಆಸೆ, ಆ ಚಟಗಳನ್ನು ಬಿಟ್ಟು ಮನ ತಿರುಗಿಸಿ ನಾನು ನನ್ನ ದೇವರನ್ನ ಹಿಂಬಾಲಿಸ್ತೇನೆ. ನನ್ನಲ್ಲಿ ಏನೇ ಇದ್ರು ಅದನ್ನ ಬಿಟ್ಟು ನನ್ನ ದೇವರನ್ನ ಹಿಂಬಾಲಿಸುವುದಕ್ಕೆ ಕಿವಿಗೊಡ್ತೀನಿ. ಅವ್ರು ಏನ್ ಹೇಳ್ತಾರೋ ಗಮನ ಇಟ್ಟು ಕೇಳಿ, ಗುಣಗುಟ್ಟದಿರಾ, ಮರು ಪ್ರಶ್ನೆ ಕೇಳಿದಿರಾ ಅವ್ರ ಮಾತನ್ನ ಕೈಗೊಳ್ತೀನಿ. ಓ ಸೀಮೋನನ್ನ ರಾಶಿ ರಾಶಿ ಮೀನುಗಳಿಂದ ಅನುಗ್ರಹಿಸಿ ನಿನ್ನ ಮನುಷ್ಯನ ಇರುವ ಬೆಸ್ತನಾಗಿ ನಾನು ಮಾಡ್ತೇನೆ. ಸೀಮೋನ್, ಇನ್ಮೇಲೆ ನೀನ್ ಸೀಮೋನ್ ಅಲ್ಲ, ಅಪೊಸ್ತಲ ಪೇತ್ರನಾಗಿ ನಿನ್ನ ನಾನು ಬದಲಾಯಿಸ್ತೀನಿ ಅಂತ ಬದಲಾಯಿಸಿದ ದೇವರು ನನ್ನ ಕೂಡ ಬದಲಾಯಿಸಿ ಯೇಸಪ್ಪ. ನನ್ನ ಲೌಕಿಕವಾದ ಜೀವಿತವನ್ನು, ಆತ್ಮಿಕವಾದ ಜೀವಿತವನ್ನು ನಿನ್ನ ಕೈಗಳಲ್ಲಿ ಕೊಡ್ತಾರೆ. ಬಂದರೆ ಒಬ್ಬೊಬ್ಬರ ಜೀವನದಲ್ಲಿ ಈಗಲೇ ಅದ್ಭುತ ನಡೆಯಲಿ. ಯಾರಿಗೆ ಏನ್ ಬೇಕು, ಏನ್ ಕಣ್ಣೀರಲ್ಲಿದ್ದಾರೆ, ಏನ್ ಅವಶ್ಯಕತೆಯಲ್ಲಿದ್ದಾರೆ ಗೊತ್ತಿರೋ ದೇವರು ಈಗಲೇ ಸಂಧಿಸಿ ಒಂದು ಅದ್ಭುತ ಮಾಡಿ ಒಬ್ಬರಾದ್ರೂ ಬಂದವರ ಹೋಗ್ದಿರ ಬದಲಾಗಿ ಹೋಗಿ ಸಾಕ್ಷಿಗಳಾಗಿ ಬರಲಿ. ಎಲ್ಲ ಕೊರತೆಗಳು ನೀಗಿ ರಾಶಿ ರಾಶಿಯಾಗಿ ನೀನ್ ಕೊಡುವ ಅದ್ಭುತವಾದ ಅಪರಿಮಿತವಾದ ಆಶೀರ್ವಾದಗಳನ್ನು ಅನುಭವಿಸಿ ಶ್ರೇಷ್ಠವಾದ ನಿನ್ನ ಸೇವೆಗೆ ಒಬ್ಬೊಬ್ಬರು ಒಪ್ಪಿಸಿಕೊಡುವ ಹಾಗೆ ರಾಶಿ ರಾಶಿಯಾಗಿ ಅಸಾಧ್ಯವಾದ ಎಣಿಸಲಾಗದ ಆತ್ಮಗಳನ್ನ ನಿನ್ನ ರಾಜ್ಯಕ್ಕೆ ಆದಾಯ ಮಾಡುವ ಹಾಗೆ ಕರ್ತರೊಬ್ಬೊಬ್ಬರನ್ನು ಅನುಗ್ರಹಿಸಿ ಎಲ್ಲರ ಜೀವನದಲ್ಲಿ ನೀವು ಮಾಡಿ ಮುಗಿಸಿದ ಕಾರ್ಯಗಳಿಗಾಗಿ ಸ್ತೋತ್ರ. ಚಿಕ್ಕದಾದ ವಿಧೇಯತ್ವ ದೊಡ್ಡ ಕಾರ್ಯಗಳಿಗೆ ಜಾಗ ಕೊಡುತ್ತೆ. ಚಿಕ್ಕದಾದ ಅವಿಧೇಯತ್ವ ದೊಡ್ಡ ಕಾರ್ಯಗಳನ್ನ ಮುರಿದಾಕುತ್ತೆ. ಯೇಸುವೇ, ಒಬ್ಬರಾದರೂ ಅವಿಧೇಯರಾಗದಿರ ವಿಧೇಯತ್ವದಿಂದ ನಿನ್ನ ಕರೆಯುವಿಕೆಗೆ ಕಿವಿಗೊಟ್ಟು ದೊಡ್ಡ ಕಾರ್ಯಗಳನ್ನ ಕಾಣುವ ಕೃಪೆ ಕೊಡಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ನಂಬಿಕೆಯವರು ಮಾತ್ರ ಕೈ ತಟ್ಟಿ ನಿಮ್ಮ ಅದ್ಭುತಕ್ಕೆ ಥ್ಯಾಂಕ್ಸ್ ಹೇಳಿ. ದೇವರು ನಿಮ್ಮ ಲೈಫ್ ನ ಚೇಂಜ್ ಮಾಡಿದ್ದಾರೆ.
ಅವರ ಪ್ರಸನ್ನತೆ ನಿಮ್ ಲೈಫ್ ನ ದಿಕ್ಕನ್ನು ಬದಲಾಯಿಸಿದೆ. ನೀವು ಬಂದವರಾಗಿ ಹೋಗ್ತಾ ಇಲ್ಲ, ದೇವರು ಆಶ್ಚರ್ಯಕರವಾಗಿ ನಿಮಗೆ ರಾಶಿ ರಾಶಿಯಾದ ಅದ್ಭುತಗಳನ್ನು ಇಟ್ಟಿದ್ದಾರೆ. ಧೈರ್ಯವಾಗಿ ಹೋಗಿ ಸಾಕ್ಷಿಯಾಗಿ ಬನ್ನಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ನಮ್ಮ ಕರ್ತನಾಗಿ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕರ್ತರ ಎರಡನೇ ಬರುವಿಕೆವರೆಗೂ ನಮ್ಮ ನಿಮ್ಮೆಲ್ಲರೊಟ್ಟಿಗೆ ಶಾಶ್ವತವಾಗಿರಲಿ. ಅದ್ಭುತವಾದ ದೇವರ ಅಪರಿಮಿತ ಆಶೀರ್ವಾದಗಳನ್ನು ಹೊಂದಿ ಅವರ ಕರೆಯುವ ಪ್ರಕಾರ ಜೀವಿತಕ್ಕಾಗಿ ಒಬ್ಬೊಬ್ಬರನ್ನ ದೇವರ ಆಶೀರ್ವಾದ. God bless you.